ನಮಸ್ಕಾರ ವೀಕ್ಷಕರೇ, ಟಿವಿ 66 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾವಿವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಕಾಗೆ ಅಗಸಬಾಳ ಗ್ರಾಮಕ್ಕೆ. ನಮ್ಮೂರ ಸುದ್ದಿಯನ್ನು ಮಾಡೋದಕ್ಕೆ. ಕಾಗೆ ಅಗಸಬಾಳ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಂಡು ಬನ್ನಿ ವೀಕ್ಷಕರೇ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕಾಗೆ ಆಗಸಬಾಳ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದ ಪ್ರತಿ ಮನೆಗಳಿಗೆ ಜೆಜೆಎಂ ಯೋಜನೆಯ ನಳಗಳಿವೆ. ಕಳೆದ 2 ವರ್ಷಗಳಿಂದ ಅದರಲ್ಲಿ ಕುಡಿಯುವ ನೀರು ಬರುತ್ತಿಲ್ಲ. ಗ್ರಾಮದ ಪಕ್ಕದಲ್ಲಿರುವ ಜಮೀನುಗಳಿಗೆ ಬಿಡುವ ನೀರನ್ನು ತೆಗೆದುಕೊಂಡು ಕುಡಿಯುತ್ತಿದ್ದಾರೆ. ಗ್ರಾಮದ ಫಿಲ್ಟರ್ ನೀರು ಘಟಕ ಬಂದಾಗಿ 1 ವರ್ಷ ಕಳೆದರೂ ದುರಸ್ತಿ ಕಾರ್ಯ ಮಾಡಿಸಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗೊಳಿಸಿ ಗ್ರಾಮಸ್ಥರ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಬೇಕೆಂದು ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡರು. ಗ್ರಾಮದಲ್ಲಿ ರೇಷನ್ ಹಂಚುವರು ಪ್ರತಿ ಕಾರ್ಡಿನ ಹಿಂದೆ 5 ಕೆಜಿ ಅಕ್ಕಿ ಕಡಿಮೆ ಕೊಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಗಸಬಾಳ ಗ್ರಾಮದಿಂದ ಕಾನ್ಯಾಳ ಗ್ರಾಮಕ್ಕೆ ಹೋಗುವ ರಸ್ತೆ ಕಳೆದ 20 ವರ್ಷಗಳಿಂದ ಹಡಗೆಟ್ಟು ಹೋಗಿದೆ. ಅದರ ಮೇಲೆ ಅಲ್ಲಲ್ಲಿ ಚರಂಡಿ ನೀರು ನಿಂತುಕೊಂಡಿದೆ. ಇದರಿಂದ ರಸ್ತೆಗಳ ಮೇಲೆ ಓಡಾಡಲು ಕಷ್ಟವಾಗುತ್ತಿದೆ. ವಾಹನ ಸವಾರರು ಹಾಗೂ ಜನರು ಬಿದ್ದು ಕಾಲುಗಳನ್ನು ಮುರಿದುಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತಿದೆ. ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ತರ ನೀರು ಹರಿಯುತ್ತಿದೆ. ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ. ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ, ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ. ಚರಂಡಿಗಳು ತುಂಬಿದರೂ ಅದನ್ನು ಸ್ವಚ್ಛ ಮಾಡುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಮಕ್ಕಳಿಗೆ ಸೊಳ್ಳೆಗಳೇ ಕಾಟ ಹೆಚ್ಚಾಗಿ ಡೆಂಗ್ಯೂ, ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ. ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ. ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ. ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ಮತ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗುವಂತ ಪರಿಸ್ಥಿತಿ ಉಂಟಾಗಿದೆ. ಗ್ರಾಮದಲ್ಲಿ ಸಮುದಾಯ ಶೌಚಾಲಯ ಇಲ್ಲದೇ ಇರುವ ಕಾರಣ ಗ್ರಾಮದ ಮನೆಗಳ ಹಿಂದೆ ಶೌಚಾಲಯಕ್ಕೆ ಹೋಗುತ್ತಿದ್ದಾರೆ. ಮನೆಯವರಿಗೆ ತುಂಬಾ ತೊಂದರೆಗಳಾಗುತ್ತಿವೆ. ದುರ್ನಾಥನಿಂದ ಮನೆಯಲ್ಲಿ ಕುಳಿತುಕೊಂಡು ಊಟ ಮಾಡಲಾಗುತ್ತಿಲ್ಲ. ಮಕ್ಕಳಿಗೆ ಹಲವಾರು ರೋಗಗಳು ಕಾಣಿಸಿಕೊಳ್ಳುತ್ತಿವೆ ಎಂದು ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ 66 ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನಮ್ಮ ಗ್ರಾಮದಾಗಣ ಇದು ರೋಡ್ ಸರಿ ಇಲ್ಲ, ಚರಂಡಿ ಸರಿ ಇಲ್ಲ, ಮತ್ತ ಹೆಣ್ಮಕ್ಳಿಗೆ ಶೌಚಾಲಯಗಳು ಸರಿಯಾಗಿಲ್ಲ. ಶೌಚಾಲಯ ಬರೇ ಒಂದೇ ಐತಿ. ಮತ್ತ ನಮಗ ನೀರಿಲ್ಲ. ಇವೆಲ್ಲಾ ಸಮಸ್ಯೆ ಅದಾವಣ. ಇದು ರೋಡ್ಗೆ ಮತ್ತ ಬಸರ್ ಕೊಡ ಹೋಗುತ್ತಾನ. ರೋಡ್ಗೆ ಬಸರ್ ಕೊಡ ಆಡ್ ಹೋಗುತ್ತೆ. ಎಷ್ಟು ವರ್ಷ ಆಯ್ತು ರೋಡ್ ಇದು ಹಂಗಾಗಿ? ಇದು ಒಂದ್ ಬಾಳ ವರ್ಷ ಆಯ್ತಣ. ಇದು ಕಡಿಯಾಕೇನ್ರಿ? ಬರೇ ಕಡಿಯಾಕ್ ಬಿಟ್ಟು ಹೋಗ್ಬಿಟ್ರಿ, ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ. ಆಮೇಲೆ ಒಟ್ಟ ಕಡಿಯಾಕಿಗಲ್ಲಿ ಯಾರು ಬಂದಿಲ್ಲ ಇಲ್ಲಿ? ಯಾರು ಬಂದೇ ಇಲ್ಲ. ರಸ್ತೆ ಮಾಡಿಲ್ಲ. ರಸ್ತೆ ಮಾಡಿಲ್ಲ. ಮತ್ತೆ ಇಲ್ಲಿ ಒಟ್ಟು ನಿಮ್ಮ ಊರುಗಳಿಗೆ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ? ಚರಂಡಿ ವ್ಯವಸ್ಥೆಗಳನ್ನು ಆಗಿಲ್ಲ. ನಮಗ ನೀರ್ನು ಇಲ್ಲಣ. ಕುಡಿಯೋ ನೀರು? ಕುಡಿಯೋ ನೀರು ಅದು ಮಾರ್ನಿಂಗ್ ಬಿಡ್ತಾರ. ಮಾರ್ನಿಂಗ್ ಬಿಟ್ಮೇಲೆ ಅದು ಕರೆಂಟ್ ಇದ್ರ ನೀರ್ ಬರ್ತಾವ, ಕರೆಂಟ್ ಇರ್ಲಕ್ ಇಲ್ಲ. ಜೆಜೆ ಕತ್ರು ಬರೇ ಪೈಪ್ ಹಾಕಿ ಹೋದ್ರ ವಾಪಸ್ ನಮ್ಮ ಊರಿಗೂ ಕಾಲಿಟ್ಟಿಲ್ಲ. ಅವು ನೀರು ಬಂದಿಲ್ಲ. ಒಟ್ಟ ಜೆಜೆ ನೀರ್ ಬರಲ್ಲ. ಮತ್ತೆ ನೀವು ಕುಡಿಯಾಕ ನೀರ್ ಏನ್ ಮಾಡ್ತೀರಿ? ಇಲ್ಲಿ ಗೋಡ್ ಹೊಲ ತುಂಬ್ಕೋತೀವಣ ತೋಟದಾಗ. ತೋಟದಾಗ ನೀರ್ ಬಂದ್ರೆ ಅಷ್ಟೇ ತುಂಬ್ಕೋದು. ಇಲ್ಲ. ಕರೆಂಟ್ ಬಂದ್ರೆ ನೀರ್ ಬರ್ತಾವ, ಬರ್ಲಿಕ್ ಬರಲ್ಲ. ಇಲ್ಲ. ಮತ್ತ ಬಟ್ಟೆ ಒಗಿಲಾಕ ಎಲ್ಲ ಅವೇ ನೀರ್ ಬಳಸ್ತೀರಿ? ಎಲ್ಲ ಅವೇ ನೀರ್ ಬಳಸ್ತೀರ. ತೋಟದ ನೀರೇ ನೀವು ಬರ್ತಾವ ಕುಡಿಯಾಕ ಮತ್ತ ಬಟ್ಟೆ ಒಗಿಲಾಕ. ಹೌದು. ಮತ್ತೆ ಹೆಣ್ಮಕ್ಳಿಗೆ ಏನ್ರಿ ಗ್ರಾಮದಾಗ ಸಾರ್ವಜನಿಕ ಶೌಚಾಲಯ ಇಲ್ಲಣ್ಣ. ಒಟ್ಟ ಇಲ್ಲ. ಬರೇ ರೋಡ್ ದಂಡಿ ಹೋಗ್ಬೇಕು ನೋಡು. ರೋಡ್ಗಳಿಗೆ ಅಷ್ಟೇ. ಅಂದ್ರೆ ಹೆಣ್ಮಕ್ಳಿಗೆ ಬಾಳ ಶೌಚಾಲಯ ಸಮಸ್ಯೆ ಬಾಳ ಸಮಸ್ಯೆ ಐತಣ್ಣ ಶೌಚಾಲಯ ಹೆಣ್ಮಕ್ಳಿಗೆ. ಊರಾಗ ಎಲ್ಲ ಚರಂಡಿ ನಿಂತಲ್ಲ, ಆ ಚರಂಡಿ ನೀರ್ ನಿಂತು ಏನ್ರ ಸೊಳ್ಳೆ ಹೋದ್ರೆ ಏನ್ರ ಪುಡಿ ಹೊಡ್ಯಾಕ ಹೊಗಿ ಹೊಡ್ಯಾಕ ಬರ್ತಾರ? ಅದು ಯಾವಾಗ ಒಂದ್ಸಲ ಬರ್ತಾರ. 6 ತಿಂಗಳಿಗೊಮ್ಮೆ, ವರ್ಷಕ್ ಒಂದ್ಸಲ ಬಂದ್ ಪುಡಿ ಹೊಡೆದ್ ಹೋಗ್ತಾರ. ಒಳ್ಳೆ ಬರಂಗೇ ಇಲ್ಲ. ಯಾವಾಗ ನೆನಪದಾಗ ಇಟ್ಟು ಬರ್ತಾರ ಅಷ್ಟೇ. ಇಲ್ಲಿ ಗ್ರಾಮ ಪಂಚಾಯತಿಂದ ಕಸದ ಗಾಡಿ ಬರ್ತಾವ? ಯಾವಾಗ ಇಲ್ಲ, ಬರ್ಲ. ಒಟ್ಟ ಬರ್ಲ. ಕಸದ ಬಕೆಟ್ ಕೊಟ್ರ ಮನೆಗಳಿಗೆ? ಕೊಟ್ರಣ. ಕಸದ ಬಕೆಟ್ ಕೊಟ್ರ, ಆದ್ರ ಕಸವಿಲ್ಲ, ಗಾಡಿಗಳು ಬರಲ್ಲ. ಊರಾಗ ಸರ್ಕಾರ ದವಾಖಾನೆ? ಊರಾಗ ಸರ್ಕಾರ ದವಾಖಾನೆ ಇಲ್ಲಣ್ಣ. ಒಟ್ಟ ಇಲ್ಲ. ಏನ್ರಾದ್ರೆ ಎಲ್ಲಿ ಹೋಗುದು ದವಾಖಾನೆಗೆ? ಈ ಕಡೆ ಸಿಟಿಗಳಿಗೆ ಹೋಗ್ಬೇಕು ನೋಡ್ರಿ. ಮುದ್ದಬಾಳ, ಈ ಕಡೆ ಜಾವಡ್ಗಿ, ಆ ಕಡೆ ಹೋಗ್ಬೇಕು. ಹೌದು.
ಮತ್ತೆ ಇಲ್ಲಿ ಏನಾರ ಗೌರ್ಮೆಂಟ್ ಇಂದ ಡಾಕ್ಟರ್ ಬರ್ತಾರೆ ಯಾರು ಬರಲ್ಲ ಯಾರು ಬರಲ್ಲ. ಊರುಗಳಿಗೆ ಬಸ್ ಹೋಗೋದ ನಿಮ್ಗ ಅನುಕೂಲದ ಬಸ್ಗಳು ಬಸ್ ಬರ್ತಾನ ಮಾರ್ನಿಂಗ್ ಸಾಯಂಕಾಲ ಒಂದ್ ಬಸ್ ಬರುತ್ತೆ. ಅದ್ರಲ್ಲಿ ಗ್ರಾಮ ಪಂಚಾಯತಿಂದ ಸರ್ಕಾರದಿಂದ ಮನೆ ಹಾಕ್ರೇನ್ರಿ ಅದು ಮನೆ ಇಲ್ಲ ಆದ್ರ ಅವು ಎಲ್ಲ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಅದ್ರ ಮೇಲೆ ಸ್ವಲ್ಪ ಚರಂಡಿ ವ್ಯವಸ್ಥೆ, ಚರಂಡಿ ರೋಡ್ಗಳು ಬಹಳ ಅವ್ಯವಸ್ಥೆ ಆಗ್ಯಾವ. ಮೇನ್ ರೋಡ್ ಮೇನ್ ಆಗೇನು ಹೆಣ್ಣು ಮಕ್ಕಳಿಗೆ ಶೌಚಾಲಯಗಳು ಇಲ್ಲ. ಶೌಚಾಲಯ, ಒಂದು ಕುಡಿ ನೀರ್ ಸಮಸ್ಯೆ ಬಹಳ ಕುಡಿ ನೀರ್ ಸಮಸ್ಯೆ ಒಂದೈತಿ. ಪಂಚಾಯತ್ ಹೇಳಿ ನೀರ್ ಬಿಡಿಸ್ತಾರ ಗೋಡ್ರಿಗೆ ಹೇಳಿ, ಅದು ಮಾರ್ನಿಂಗ್ ಇಟ್ಟು ಬಿಡಿಸಿರ ಆಯ್ತು, ಸಾಯಂಕಾಲ ಹತ್ರ ನೀರ್ ಬರಂಗಿಲ್ಲ. ಇಲ್ಲ ಗ್ರಾಮ ಪಂಚಾಯತಿ ಪಿಡಿಒಗಳು ಈ ಕಡೆ ಬರ್ಲಿ ಮೂರು ಕಡೆಗೆ ಬರಂಗಿಲ್ಲ, ಒಟ್ಟ ಬರಂಗಿಲ್ಲ. ಅವ್ರು ಬಂದಿದ್ರ ತನ ಬಂದ್ ಅಲ್ಲಿ ಗೋಡ್ರಿಗೆ ಹೇಳುವಾರ ಅವ್ರು ಹೇಳಿಂದ ನೀರ್ ಬಿಡ್ತಾರ. ಅವ್ರು ನೀರಿನ ಅಷ್ಟೇ ಹೇಳ್ಯಾರ. ಅಷ್ಟೇ ಹೇಳ್ಯಾರ. ಅಂದ್ರೆ ನೀವು ಬೋರ್ ನೀರೇ ಕುಡಿದ್ರಿ? ಊರಾಗ ಫಿಲ್ಟರ್ ನೀರ್ ಇಲ್ಲ? ಇಲ್ಲ ಅಣ್ಣ, ಅಂದ್ರೆ ಫಿಲ್ಟರ್ ಮಷಿನ್ ಇಲ್ಲ ಹಾಕಿ ಒಟ್ಟ ಮಿಷಿನ್ ಐತಣ, ಅದು ಕೆಟ್ಟದ, ಅದನ್ನ ಒಟ್ಟ ಮಾಡ್ಸೇ ಇಲ್ಲ. ಎಷ್ಟ್ ತಿಂಗಳಾಯ್ತು ಕಟ್ಟಾಗಿ? ಅದು ಆಯ್ತಣ ಒಂದ್ ವರ್ಷ ಮೇಲೆ. ಒಂದ್ ವರ್ಷ ಆಯ್ತು. ಅದು ಬಾದ್ ಆಗ್ಯದ, ಅದ್ರ ರಿಪೇರಿ ಮಾಡಿಲ್ಲ. ರಿಪೇರಿ ಮಾಡಿಲ್ಲ. ಅಂದ್ರೆ ನಿಮಗೆ ಒಟ್ಟ ಕುಡಿ ನೀರ್ ಸಮಸ್ಯೆ ಬಹಳ, ನೀರು, ಶೌಚಾಲಯ ಸಮಸ್ಯೆ, ಚರಂಡಿಗಳ ಸಮಸ್ಯೆ, ರೋಡ್ ಸಮಸ್ಯೆ. ಹೌದಾ? ಸಿಸಿ ರೋಡ್ ಸರಿ ಇಲ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಊರಾಗೆಲ್ಲ ಮಳಿ ಬಂದ್ರ ಎಲ್ಲಾ ರೋಜ್ನಾಗ ಅಡ್ಡಾಡೋದು. ಈ ಚರಂಡಿ ಮಾಡ್ಯಾರಿ, ಅದನ್ನ ಮ್ಯಾಗ ಏನು ಮುಚ್ಚಿಲ್ಲ ಪಚ್ಚಿಲ್ಲ, ಬೆಳಗಾನ ಸೊಳ್ಳೆ ಕಡಿತಾವ. ಸೊಳ್ಳೆ ಕಡಿತಾವ. ಯಾರಿಗ್ ಹೇಳ್ಬೇಕ್ರಿ? ಇವ್ರ ಗೌಡ್ರಿಗೆ ಪಂಚಾಯತಿಗೆ ಹೋಗಿ ಹೇಳಿದೇವ್ರೆ. ಅವ್ರ ಹೇಳಿದ ಏನಂದ್ರು, ಅಲ್ಲಿ ಕೆರೆಯಾಗ ಹೋಗಿ ಕುಡಿತೇವ ಅಂದ್ರೇನ್ ಗೌಡ್ರಿಗೆ ಬಂದ್ ಹೇಳಿಗ್ಯಾರ, ಕುಡಿದ ಎಲ್ತನ ಆಮೇಲೆ ಬಿಡುತ್ತಾನ ಅಂತ ಹೇಳ್ರಿ. 2 ವರ್ಷ ಆಯ್ತ್ರಿ ಹಿಂಗೆ ನಡ್ದ್ ಬಿಟ್ಟವ್ರಿ. ಅಂದ್ರೆ ರೋಡಿಗೆ ರೋಡ್ ಕೂಡ ಮಾಡಿಲ್ಲ, ಒಟ್ಟ ಸಿಸಿ ರೋಡ್ ಮಾಡಿಲ್ಲ, ಡಂಬರ್ ರೋಡ್ ಮಾಡಿಲ್ರಿ, ಏನ್ ಮಾಡಿಲ್ರಿ. ಹಿಂಗೇರಿ, ಇನ್ನ ಇದ್ರಕಿಂತ ಕಚ್ಚ ಐತ್ರಿ. ಸ್ವಲ್ಪ ನಾವ್ ಹೇಳಿ ಬಂದೇವ ಕಡಿ ಹಾಕ್ಯಾರ, ಅಲ್ಲೇ ಬಿಟ್ಬಿಟ್ಟಾರ. ಅಂದ್ರೆ ಏನಿಲ್ಲ, ಮಳೆಗಾಲದಾಗ ಇಲ್ಲಿ ಅಡ್ಡಾಡಕ್ಕೂ ತೊಂದ್ರೆ ಆಗತ್ರಿ. ಗಾಡಿ ಗಾಡಿಗಳು ಇಲ್ಲೇ ಹೋಗುದು, ಅಡ್ಡಾಕ್ ಹೋಗುದು, ಹಂಗೆ ರೋಜನ್ಯಾಗ ಸ್ಕೂಲ್ ದೂರ ಇಲ್ಲೇ ಅಡ್ಡಾಡ್ತಾರ. ಇಲ್ಲೇ ಹೋಗ್ತಾವ್ರ ಮಕ್ಳು. ತೋಟದಾಗಿದ್ದು ಎಲ್ಲ ಮಕ್ಳೆಲ್ಲ ನಡ್ಕೋತ ಬಂದು ಇಲ್ಲೆಲ್ಲ ಬಂದು ಕೈಕಾಲ್ ಮರಿ ತಕೊಂಡು ಹೋಗ್ತಾವ್ರಿ ಶಾಲಿಗೆ. ಇಲ್ಲಿ ಚರಂಡಿಗಳು ಕ್ಲೀನ್ ಮಾಡಕ್ ಬರಲ್ಲ ಏನ್ರಿ ಪಂಚಾಯತ್ ಅವರು? ಯಾವಾಗಾರ ನೆನಪದಾಗ ಬರ್ತಾರೆ, ಯಾವಾಗ ತಿಂಗಳಿಗೆ 15 ದಿವಸ ಹಿಂಗ್ ಬರ್ತಾರೆ. ಈ ಚರಂಡಿ ಒಳಗ ನೀರ್ ನಿಂತು ಏನಾರ ಸೊಳ್ಳೆ ಆದ್ರ ಪುಡಿ ಹೊಡಿತಾರ? ಯಾವಾಗಾರ ಬರ್ತಾರ, 2 ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಹಿಂಗ್ ಬಂದ್ ಹೊಡಿತಾರೆ. ಅವ್ರೇನ್ ಕಾಯಂ ಮಾಡ್ಯಾಗಿಲ್ಲ. ನಿಮಗ ಬಟ್ಟೆ ಇಲ್ಲ ದೊಬ್ಬಿ ಇಟ್ಟದೇನ್ರಿ? ಏನೂ ಇಲ್ರಿ, ದೊಬ್ಬಿ ಕಟ್ಟ ಎಲ್ಲಾ ಊಟ ಇಲ್ಲಿವ ನೋಡ್ರಿ. ಇಲ್ಲಿವ ನೀರ್ ಹೋದ್ ಮನ್ಯಾಗ ಮಾಡ್ಕೊಳ್ಳೋದು ನಾವು. ಕುಡಿ ನೀರ್ ಮಾಡ್ತೀರಿ? ಕುಡಿ ನೀರು ಇವನ್ನ ಕುಡಿದ್ರಿ, ಇವನ್ನ ಬಳಸೋದು ಎಲ್ಲ ಇವಕ್ಕ. ತೋಟದವ್ರ ನೀರ್ ಕೊಡ್ತಾರ, ಅವ್ರಿಗೆ ಹೋಗಿ ಹೇಳಿ ಹೋಗ್ಯಾರ್ರಿ ಅವ್ರು. ಎಲ್ಲಾರು ಕೆರೆ ನೀರ್ ತಂದ್ ಕುಡಿಬೇಕ್ರಿ. ಕೆರೆ ಇಲ್ಲದ್ರಿ? ದೂರ ಅದೇನ್ರಿ? ಅಲ್ಲಿ 1 ಕಿಲೋಮೀಟರ್ ಆಗತ್ರಿ. ಅಲ್ಲಿ ಅಲ್ಲಿಂದ ನೀರ್ ತರ್ಬೇಕ್ರಿ? ಅಲ್ಲಿ ಹೋಗಿ ಕುಡಿಬೇಕ್ರಿ, ಅಲ್ಲಿ ಇದು ಮಾಡ್ಬೇಕು. ನಾವ್ ಹೋಗಿ ಅಲ್ಲಿ ಪಿರೇದಿ ಹೇಳಿ ಅಂತೇಳಿ ಇವ್ರಿಗೆ ಹೇಳ್ಯಾರಿ, ಇವ್ರು ಬಿಟ್ಟಾರ್ರಿ. ಅಂದ್ರೆ ಊರಾಗ ಫಿಲ್ಟರ್ ನೀರ್ ಇಲ್ಲೇನ್ರಿ? 2 ವರ್ಷ ಆಯ್ತ್ರಿ ಕೆಟ್ಟದ, ಅಲ್ಲೇ ಬಿಟ್ಬಿಟ್ಟಾರ. ಅದನ್ನ ಯಾರು ಮಾಡ್ಸಾಕ ಬಂದಿಲ್ಲ, ಏನು ಇಲ್ರಿ. ಅದು ಮಿಷನ್ ರಿಪೇರಿ. ಅಂದ್ರೆ ನೀವು ಕುಡಿಯಕ್ ನೀರ್ ಫಿಲ್ಟರ್ ನೀರ್ ಕೂಡ ಇಲ್ಲಿ ಊರಾಗ ಇಲ್ರಿ? ಇಲ್ರಿ. ಮತ್ತೆ ಏನ್ರ ಹೆಣ್ಮಕ್ಳಿಗೆ ಏನ್ರಿ ಶೌಚಾಲಯ ಇಲ್ರಿ? ಸಾರ್ವಜನಿಕ ಶೌಚಾಲಯನೂ ಇಲ್ರಿ. ಸಾರ್ವಜನಿಕ ಶೌಚಾಲಯನೂ ಇಲ್ರಿ. ಅಂದ್ರೆ ನಿಮ್ಗೆ JJM ನಳಗಳಿಗೆ ನೀರ್ ಒಟ್ಟ ಬರಲ್ರಿ? JJM ನಳ ಅದಾವ್ರಿ, ಒಟ್ಟ ನೀರ್ ಬರಲ್ರಿ? ಕುಂದ್ರಸ್ಯಾರ ನೋಡಾಕ ಅದಾವ ನೋಡ್ರಿ ನಮ್ಮ ಮನೆ ಮುಂದೆ. ಒಟ್ಟ ನೋಡಾಕ ಅವಕ್ ನೀರ್ ಇಲ್ರಿ. ಅವೇನ ನೀರಿಗೆ ಟ್ಯಾಂಕರ್ ನೀರ್ ಇರೋಲ್ಲತ್ತ, ಅದ ಏನೋ ಸಮಸ್ಯೆ ಐತತ್ತ. ಅದಕ್ಕೆ ಇಲ್ಲಿ ಹೇಳಿ ಬಿಡಿಸೇವ ಅಂತ ಹೇಳ್ತಾರ್ರಿ. ಅವ್ರು 1 ಟೈಮ್ ಬಿಡ್ತಾರ್ರಿ. ಮುಂಜಾನೆ 6 ರಿಂದ 7 ಗಂಟೆ ಹೊಳ್ಳಿ ನೀರ್ ಇಲ್ರಿ. 1 ತಾಸ ಎಲ್ಲಾರ ನಾವ್ ಹೋಗಿದ್ದೇವ ಅಂದ್ರ ಅವತ್ ಹಂಗ ಕುಂದಿರ್ಬೇಕ್ರಿ ನಾವು. ಒಟ್ಟ ನೀರ್ ಒಟ್ಟ ಕುಡಿಯಾಕು ಇಲ್ಲ, ಒಟ್ಟ ಬಳಸಾಕು ಒಟ್ಟ ನೀರ್ ಇಲ್ಲ. ಮತ್ತೆ ಇಲ್ಲಿ ಚರಂಡಿಗಳು ಇಲ್ಲ, ಇಲ್ಲಿ ಮಾಡ್ಯಾರೇನ್ರಿ? ಚರಂಡಿಗಳು ಮಾಡ್ಯಾರ, ಅದು ಉಪಯೋಗ ಇಲ್ಲ ನೋಡ್ರಿ. ಅದು ಮುಚ್ಚಳಿಲ್ಲ, ಏನಿಲ್ಲ. ಏಟ ಕುಳ ಕಡಿಯಲ್ಲ, ಯಾವಾಗಾರ ಬರ್ತಾರ ಅವ್ರು. ಪುಡಿ ಹೊಡ್ಯಾಕ ಬರ್ತಾರ್ರಿ ಯಾವಾಗಾರ. 2 ತಿಂಗಳಿಗೆ 3 ತಿಂಗಳಿಗೆ ಕಸದ ಗಾಡಿ ಬರ್ತಾನ್ರಿ? ಕಸದ ಗಾಡಿ ಬರ್ತದ್ರಿ. ದಿನ ಬರ್ತದ್ರಿ? ದಿನ ಬರಲ್ರಿ, ಯಾವಾಗಾರ ವಾರ ತಿಂಗಳಿಗೆ ಬರ್ತದ್ರಿ. ಕಸದ ಬಕೆಟ್ ಕೊಟ್ಟಾರೇನ್ರಿ? ಕೊಟ್ಟಾರ್ರಿ. ತುಂಬಾ ಹೋಗಿ ನಮ್ ತಿಪ್ಪೆ ಹಾಕ್ತಿವ್ರ, ಬರ್ಲಿಕ್ಕ ತುಂಬ್ಕೊಂಡ್ ಹಂಗ ಕುಂದ್ರಿ. ಬರ್ಲಿಕ್ಕ ತಿಪ್ಪೆ ಹಾಕ್ತಿರಿ, ಬಂದ್ರೆ ಗಾಡಿ ಹಾಕ್ತಿರಿ? ಗಾಡಿ ಹಾಕ್ತಿರಿ. ಊರಾಗ ಏನ್ರಿ ಸರ್ಕಾರ ದವಾಖಾನೆ ಇದೇನ್ರಿ? ಇಲ್ರಿ, ಸರ್ಕಾರ ದವಾಖಾನೆ ಇಲ್ರಿ. ಯಾರ ಸರ್ಕಾರ ಡಾಕ್ಟರ್ ಬರ್ತಾರೇನ್ರಿ ನೋಡ್ಲಾಕ? ಏನ್ರಿ? ಇಲ್ರಿ, ಯಾರು ಬರಲ್ರಿ. ಒಟ್ಟ ಬರೋದ್ರಿ? ಅವ್ರ ಯಾವ ತಿಂಗಳದಾಗ ಒಮ್ಮೆ ನರ್ಸ್ ಹೋಗಿ ಬರ್ತಾಳ್ರಿ ಸರ್ಕಾರ ದವಾಖಾನಿಲಿಂದ. ಮಕ್ಕಳಿಗೆ ಅವ್ರ ಬಸರಣ್ಣ ಮಕ್ಕಳಿಗೆ ಪೋಲಿಯೋ ಹಾಕಕ್ ಬರ್ತಾರ್ರಿ. ಅಷ್ಟಾಗ ಬರ್ತದೆ. ಊರಾಗ ರೇಷನ್ ಕೊಡ್ತಾರೇನ್ರಿ? ಕೊಡ್ತಾರ್ರಿ ರೇಷನ್. ತಿಂಗಳ ಕೊಡ್ತಾರ್ರಿ. ಅವ್ರು ಅದು ಹಿಡ್ಕೊಂಡ ಕೊಡ್ತಾರ ನೋಡ್ರಿ. 5 ಕಿಲೋ 35 ಕಿಲೋ ಒಬ್ರಿಗೆ ಕೊಡ್ಬೇಕಲ್ಲ, ಬರೇ 30 ಕಿಲೋ ಕೊಡ್ತಾರ. ಅವ್ರು ಯಾಕೆ ಕೊಡ್ತಾರ ಏನೋ ಗೊತ್ತಿಲ್ಲ. ಇನ್ನೊಬ್ರಿಗೆ ಕೊಡ್ಬೇಕು, ಹಂಗ್ ಕೊಡ್ಬೇಕು, ಮುಂದಿನ ಸಲ ಕೊಡ್ತೀನಿ, ಆ ಸಲ ಕೊಡ್ತೀನಿ ಅಂತೇಳಿ 5 ಕಿಲೋ ಹಿಡ್ಕೊಂಡ್ ಕೊಡ್ತಾನ್ರಿ. 35 ಕೊಡ್ಬೇಕಾ 30 ಕೊಡ್ತಾನ್ರಿ. ಒಂದ್ ಕಾರ್ಡಿಗೆ 5 ಕಿಲೋ ಹಿಡ್ಕೋತಾರ? 5 ಕಿಲೋ ಫಿಕ್ಸ್ ಹಿಡ್ಕೋತಾರ. ಕೇಳ್ಬೇಕಿಲ್ಲ 5 ಕಿಲೋ ಎಲ್ಲಾ ಕೇಳಿದ್ರ ಮುಂದಿನ ಸಲ ಕೊಡ್ತೀನಿ ಅಂತಂದ್ರೆ ಹಂಗೆ ಮುಂದಿನ ಸಲ ಹಂಗೆ. ಯಾರಿಗೆ ಹೇಳ್ಬೇಕ್ರಿ? 5 ಕಿಲೋ ಕಡಿಮೆ ಕೊಡ್ತಾರೆ. 5 ಕಿಲೋ ಕಮ್ಮಿ. ಗೃಹಲಕ್ಷ್ಮಿ ರೊಕ್ಕ ಬರ್ತಾರೆ? ಗೃಹಲಕ್ಷ್ಮಿ ರೊಕ್ಕ ಬರ್ತಾವ, ಯಾವಾಗ ಹಾಕ್ತಾರ. ಅವ್ ಬಂದಿದ್ ಮತ್ ತಗೋತೇವ್ ಬಿಡ್ರಿ. ಅಂದ್ರ ಹೌದು ತಿಂಗಳ ಬರಲ್ರಿ? ತಿಂಗಳ ಬರಲ್ರಿ. 10ನೇ ತಿಂಗಳದಾಗ ಒಮ್ಮೆ ಹಾಕ್ಯಾರ್ರಿ. ಮೊನ್ನೆ ದೀಪಾವಳಿಗೆ ಯಾವಾಗ 11ನೇ ತಿಂಗಳದಾಗ ಹಾಕ್ಯಾರ್ರಿ. 8ನೇ ತಿಂಗಳದಾಗ ಹಾಕಿದ್ರು. ಅವಾಗತ್ತು ಏಪ್ರಿಲ್ ಮೇದಾಗತ್ತು ಹಾಕಿಲ್ರಿ. ಅಂದ್ರ ಗೃಹಲಕ್ಷ್ಮಿ ರೊಕ್ಕ ತಿಂಗಳ ಬರಲ್ರಿ? ಬರಲ್ರಿ, ಬಂದಿಲ್ರಿ. ಅಂದ್ರೆ ನಿಮಗೆ ಸ್ವಲ್ಪ
ರೋಡ್ಗಳ ಸಮಸ್ಯೆ ಅದಾವ್ರಿ, ಚರಂಡಿ ರೋಡ್, ಸಮಸ್ಯೆ, ಚರಂಡಿ, ಪೈಖಾನಿ ಸಮಸ್ಯೆ, ಸಾಯಂಕಾಲ ಸಮಸ್ಯೆ, ನೀರಿನ ನೀರಿನ ಸಮಸ್ಯೆ, ಸಮಸ್ಯೆ. ನೀರಿನ ಸಮಸ್ಯೆ, ಕುಡಿಯೋದು ಫಿಲ್ಟರ್ ನೀರಿಲ್ಲ. ಹ್ಮ್ ತೋರಿಸ್ತೀವಿ ನಮ್ಮ ಮನೆ ಮುಂದೆ ನೀರ್ ದಿನ ನಮ್ಗೆ ಮನ್ಕೊಳಕ್ ಕೊಡಂಗಿಲ್ಲಪ್ಪ. ಬರ ಇಲ್ಲಿ ಒಂದು ಚರಂಡಿ ಆದ್ರ ನೀರ್ ಹೋಗ್ಬಿಡ್ತಾವ್ರಿ ದಬಾಸಿ. ಯಾವ ಹೋಗ್ತೀರಣ್ಣ ಇದು ಸಂಜೆ ಮೊಬೈಲ್ ಅದನ ತೆಗಿ. ಈ ಮಳ್ಯಾಗಂತರ ಇನ್ನ ಇದು ಇಲ್ಲಿ ಒಂದಿಷ್ಟು ಮಣ್ಣು ದಬ್ಬಿ ಇಲ್ಲಾಂತಂದ್ರ ಇದು ಯೂಟ್ಯೂಬ್ ತೆಗಿ. ಏನು ಸಮಸ್ಯೆ ಅದಾವ ಹೇಳ್ರಿ. ಏನ್ ಸಮಸ್ಯೆ ಚರಂಡ್ರಿ ಒಟ್ಟು ಮಳೆಗಾಲದಾಗ ನೀರ್ ನಿಂದಿರ್ತದ. ಹ್ಮ್ ಆಗ ಅಲ್ಲಿ ಬಾಚಲ್ ಐತಿ, ಆ ಮಳ್ಯಾಗ ತುಂಬಿ ತಿರ್ಗ ಬಂದು ಇಲ್ಲಿಗೆ ನಿಂದಿರ್ತಾವ. ನಮಗ್ ಚರಂಡಿ ಆಯ್ತಂದ್ರ ಎರಡು ಕಡೆ ಚರಂಡಿ ಆಯ್ತಂದ್ರ ಅನುಕೂಲ ಆಕದ. ಅಂದ್ರೆ ಸ್ವಲ್ಪ ಚರಂಡಿ ನೀಟಾಗಿ ಅದ, ಸ್ವಲ್ಪ ನೀರೆಲ್ಲ ನಿಂದ್ರಂಗಿಲ್ಲ ಹೋಗ್ಕೋತ ಹೇಳ್ತೀರಿ. ನಿಂದಿರ್ತಾರ ಹೋಗಂಗಿಲ್ರಿ. ಅಂದ್ರೆ ಚರಂಡಿ ಮಾಡಿದ್ರೆ ನೀರೆಲ್ಲ ಹೋಗ್ತಿರಿ ಒಳಗೆ. ಅಂದ್ರ ಹೋಗ್ಬಿಡ್ತದಲ್ಲ side ಹಿಡ್ದ. ಇವ್ ನೀರೆಲ್ಲಿ ಬರ್ತಾವ ತುಂಬ್ಕೊಂಡ್ರೇನ್ರಿ? ಅಲ್ಲಿ ತುಂಬಂದು ತುಂಬಿಸ್ತಾರ ಅಲ್ಲಿಂದ ತೊಂಬರ್ತೀರಿ. ಈ ನಳೊಳ ನೀರ್ ಬಿಡ್ರಿ. ನೀರ್ ಎಷ್ಟ್ ವರ್ಷ ನಳ ಹಾಕಿವ್? ಈ ಮತ್ತ 2 ವರ್ಷ ಆಯ್ತ್ರಿ ಇದು. ಜೆಜೆಮ್ ನಳ ಹಾಕಿ 2 ವರ್ಷ ಐತಿ. ಒಟ್ಟ ಅದ್ರ ನೀರ್ ಬರಲ್ರಿ. ನೀರ ಬರಲ್ರಿ ಈಗ. ಒಟ್ಟ ಕುಡಿಯಾಕ ನೀರ್ ಬರಲ್ರಿ. ಏನ್ ಮಾಡ್ತೀರಿ ಕುಡಿಯ ನೀರ? ಕುಡಿಯೋ ನೀರು ಮತ್ತೆ ಇಲ್ಲಿ ತರ್ತದಲ್ರಿ ಇಲ್ಲಿ ತೋಟದಾಗ. ಅಲ್ಲಿ ಚಾಲು ಮಾಡ್ತಾರಲ್ರಿ ತೋಟದಾಗ. ಅದು ಕರೆಂಟ್ ಬಂದ್ರ ನೀರ್ ಬರ್ತಾವ್ರಿ. ಕರೆಂಟ್ ಬಂದ ಮುಂಜಾನೆ ತುಂಬ್ಕೊಂಡ್ಬಿಡುದ್ರಿ. ಆಯ್ತ್ರಿ ಮತ್ತ ಮುಂಜಾನೆ ಮುರ್ಗುಸ್ ಮುಂಜಾನೆ ಒಟ್ ದಿನ ಒಟ್ಟ ಕುಡಿಯೋಕು ಅವೇ ಮತ್ತ ಮನ್ಯಾಗ ಬಳಸಕ್ಕೂ ಅವೇ. ಹೌದ್ರಿ. ಹ್ಮ್ ಗ್ರಾಮಗಳ್ದಾಗ ಹೆಣ್ಮಕ್ಳಿಗೆ ಏನಾರ ಶೌಚಾಲಯ ಅದೇನ್ರಿ? ಸಾರ್ವಜನಿಕ ಶೌಚಾಲಯ ಇಲ್ಲಿ ಏನ್ ಇಲ್ರಿ ಇದು. ಒಟ್ಟ ಹೆಣ್ಮಕ್ಳಿಗೆ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಐತಿ. ಇಲ್ರಿ. ಹ್ಮ್ ಯಾಕಂದ್ರೆ ಹೊಲ್ದೊಳಗ ಹೋಗ್ಬೇಕ್ರಿ. ಇವು ನೀರ್ ನಿಂತು ಏನ್ರ ಹುಳ ಗಿಳ ಬಂದು ಪುಡಿ ಹೊಡಿತಾರೇನ್ರಿ? ಪುಡಿ ಅದು ಯಾವ ಬಂದೇ ಇಲ್ರಿ, ಅವ್ರು ನೋಡೇ ಇಲ್ಲ ನಾವು. ಪುಡಿ ಹೊಡಿದ ನೋಡಿಲ್ಲ. ಅಂದ್ರೆ ಈ ಕಡೆ ಸಿಸಿ ರೋಡ್ ಮಾಡಿದ್ರಿ ಒಟ್ಟ ನಿಮ್ಮ ಮನೆ ಕಡೆ? ಐತ್ರಿ ಶಶಿ ರೋಡ್ ಕಿಲ್ಲಿ ಐತಲ್ರಿ. ಎಲ್ಲ ನೀರ್ ಇಲ್ಲೆಲ್ಲ ಇದು ಕಾಣತ್ತಲ್ಲ, ಮಣ್ಣು ಎಲ್ಲ ಮಣ್ಣಪ್ಪ ಇದು ತೆಗ್ಗ ಮಾಡ್ಯಾರಲ್ರಿ. ಅಂದ್ರೆ ರೋಡ್ ಮೇಲೆ ಎಲ್ಲ ಮಣ್ಣು ನಿಂತಾರ ಬಂದು. ನಾವೇ ಹಾಕಿರಿ ಇದನ್ನ ಮಣ್ಣ ನೀರ್ ಸಂಬಂಧ ಹಾಕಿರಿ. ಅಂದ್ರ ರೋಡ್ ಸ್ವಲ್ಪ ತಗ್ಗಾಗಿತ್ತು, ನಿಮ್ಮ ಮಣ್ಣು ಹಾಕಿರಿ. ಇದು ಬಿಟ್ಟು ಮಳ್ಯಾಗ ನಿಂತ ಬಿಡ್ತದ ನೋಡ್ರಿ ಇದು ನೀರ್. ಹಂಗಾಗಿ ಇಲ್ಲಿ ಸ್ವಲ್ಪ ಕೆಸರಾಗಿ ಇಲ್ಲಿ ಗಾಡಿ ಏನ್ ಹೋಗಂಗ ಇಲ್ರಿ ಗಾಡಿ. ಗಾಡಿ ಹೋಗೋದು ಮತ್ತ ಅಡ್ಡಾಡೋರಿಗೆ ತೊಂದ್ರೆ ಆಗತ್ತೆ. ಅಡ್ಡಾಡೋರಿಗೆ ತೊಂದ್ರೆ. ಇಲ್ಲಿ ಸ್ವಲ್ಪ ಹುಳ ಗಿಳ ಹಾಕೋರಿ ಸ್ವಲ್ಪ ಹುಳ ಹಾಕದ್ರಿ. ಮತ್ತ ಈಗ ಇಲ್ಲೇ ಇವು ಒಂದರ ಅರಿ ಬಟ್ಟಿ ಅದು ತೊಳಿ ಸಂಬಂಧ ಈಗ ತೊಳ್ಯಾಂಗಲ್ರಿ ಈಗ ಇಲ್ಲಿ. ಇದು ನೀರ್ ಹೊಲಸ ಹಾಕದ. ಊರಾಗ ದೊಬ್ಬಿಗಟ್ಟ ಇಲ್ರಿ? ದೊಬ್ಬಿಗಟ್ಟ ಇಲ್ರಿ. ಹಂಗಾಗಿ ಬಟ್ಟೆ ಎಲ್ಲ ಎಲ್ಲ ಮನ್ಯಾಗ ತೊಳಿತಾರ್ರಿ. ಇಲ್ಲ ಅಂತಂದ್ರ ಕೆರೆಗೆ ಹೋಗ್ಬೇಕು ನೋಡ್ರಿ. ಕೆರೆಗೆ ಹೋಗ್ಬೇಕು ತೊಳ್ಯಾಕ. ದೂರ ಏನ್ರಿ ಕೆರೆ? ಅಲ್ಲಿ ಮುಂದ್ ಐತಲ್ರಿ ಅದು ಕೆರೆ, ಹಿಂದ್ ದೊಡ್ಡ ಐತಲ್ರಿ. ಅಂದ್ರ ಏನ್ರ ಅಲ್ಲೇ ಕೆರೆ ಹೋಗಿ ತೊಳಿಬೇಕ್ರಿ ಬಟ್ಟೆ ಏನ್ರ? ಊರಾಗ ಸರ್ಕಾರ ದವಾಖಾನೆ ಇದಾವನ್ರಿ? ಸರ್ಕಾರ ದವಾಖಾನೆ ಇಲ್ರಿ. ಡಾಕ್ಟರ್ಗಳು ಬರ್ತಾರೇನ್ರಿ? ಡಾಕ್ಟರ್ಗಳು ಯಾರು ಬರಲ್ರಿ. ಮತ್ತೆ ಯಾರು ಬರ್ತಾರ? ಊರಾಗ ಬಸ್ ವ್ಯವಸ್ಥೆ ಅದ್ರಿ? ಬಸ್ ಬರ್ತದ್ರಿ ಒಂದು. ಬರ್ತಾವ್ರಿ. ಹೋಗ್ಲಾಕ ಬರ್ಲಾಕ ಅನುಕೂಲ ಅದ್ರಿ ಬಸ್ಸಿಗೆ? ಅನುಕೂಲ ಐತಿ. ಅಂದ್ರೆ ಸ್ವಲ್ಪ ಇಲ್ಲಿ ಸ್ವಲ್ಪ ಚರಂಡಿ ವ್ಯವಸ್ಥೆ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಅನುಕೂಲ ಆಗತ್ತೆ. ಹಾನ್ರಿ ಅನುಕೂಲ ಆಗ್ತದ್ರಿ. ಎರಡು ಕಡೆ ಚರಂಡಿ ಆಯ್ತಂದ್ರ ನೀರ್ ಹೋಗ್ಬಿಡ್ತಾವ್ರಿ. ಆ ಬಸ್ಸಲ್ ನೀರ್ ಅವು ಆ ಕಡೆ ಹೋಗ್ಬಿಡ್ತಾವ. ಇಲ್ಲ ಅಂತಂದ್ರೆ ಇದು ಮಳೆಗಾಲದಾಗ ಏನಾಕದ್ರಿ ನೀರ್ ನಿಂತ್ಕೇರಿ ಒಟ್ಟು ಹುಳ ಹುಳ ಹಾಕದ. ಗ್ರಾಮ ಪಂಚಾಯತ್ ಕಸ ಗಾಡಿ ಬರ್ತಾವೇನ್ರಿ? ಬರ್ತದ್ರಿ. ಬಂದ್ ಕೇರಿ ಅಲ್ಲಿ ಇಟ್ಟಾರಲ್ರಿ ಒಂದು ತುಂಬ್ಕೊಂಡು. ಅಲ್ಲಿ ತುಂಬಿದ್ರೆ ಅಲ್ಲಿ ತುಂಬ್ಕೊಂಡು ಹೋಗ್ರಿ, ಕಸದ ಗಾಡಿ ಬರ್ತಾವೆ. ಅಂದ್ರೆ ಸ್ವಲ್ಪ ಚರಂಡಿ ವ್ಯವಸ್ಥೆ ಮತ್ತೆ ಸ್ವಲ್ಪ ಶೌಚಾಲಯ ವ್ಯವಸ್ಥೆ ಅದಾವ. ನಾವು ನ್ಯೂಸ್ ಚಾನಲ್ದವ್ರಿ. ಸಮಸ್ಯೆ ನೀರಿಂದು, ಕುಡಿ ನೀರಿಲ್ಲ. ಮನಿ ಮುಂದೆ ಯಾವ್ದು ನೀರು ಅನುಕೂಲ ಇಲ್ಲ. ತಿರುಗಿ ಮತ್ ಹೊಳ್ಳಿ ಇದು ರೋಡ್ ಅಂತೂ ಅಡ್ಡಾಡಕ್ ಬರಂಗಿಲ್ಲ. ರಸ್ತಾ ಶಶಿ ರೋಡ್ ಇಲ್ಲ. ಎಷ್ಟ್ ದಿನ ಆಯ್ತು ನಾ ಬಂದ 40 ವರ್ಷ ಆತು. ಇನ್ನುವರೆಗಿ ಇದಕ್ಕೇನೋ ಯಾರು ದಾದಾ ಇಲ್ಲ. ಅಂದ್ರೆ ಇಲ್ಲಿ ಸಿಸಿ ರೋಡ್ ಆಗಿಲ್ಲ ಮತ್ತೆ ಚರಂಡಿ ವ್ಯವಸ್ಥೆ ಆಗಿಲ್ರಿ? ಏನು ಇಲ್ಲ. ಇಷ್ಟೇ ಹೊಲಸ್ ಹಿಂಗ ನಾವ ಬಳ್ಕೋತ್ ಕುಂದ್ರದಾಗ್ಯದ. ಹರ್ದ್ ಮುಂದಕ್ ಹೋಗಂಗಿಲ್ಲ. ಈಗ ಅದನ್ನ ಬಂದು ನೀವು
ಮಾಡ್ಕೊಡ್ರಿ. ಹೆಣ್ಮಕ್ಳಿಗೆ ಏನಾರ ಪಾಯ್ಖಾನೆ ಅಂದ್ರೆ ಹೊರಗೆ ಸಾರ್ವಜನಿಕವಾಗಿ ಇಲ್ಲ ಪಾಯ್ಖಾನೆ ಇಲ್ಲ, ಹ್ಮ್ ಪಾಯ್ಖಾನೆ ಇಲ್ಲ. ಹೊರಗೆ ಹೋಗುದ್ರಿ. ಹ್ಮ್ ಹೊರಗಡೆನೆ. ಏನ್ರಿ ನೀರ್ ನಿಂತು ಏನ್ ಚರಂಡಿ ಅವ್ ನೀರ್ ನಿಂತು ಸೊಳ್ಳೆಗಳಾದ್ರ ಬಂದು ಪುಡಿ ಹಿಡಿತಾರೇನ್ರಿ? ಏನಿಲ್ಲ, ಪುಡಿ ಹೊಡಿದು ಗುಡಿ ಹೊಡಿಯಂಗಿಲ್ಲ, ಹೊಗೆ ಯಾರು ಹೊಡಿಯೋದು. ಬರಂಗಿಲ್ಲ, ಏನು ಇಲ್ಲ. ಸರ್ಕಾರಿ ಸವಲತ್ತು ಏನು ಇಲ್ಲ. ಕಸದ ಗಾಡಿ ಬರ್ತಾವೇನ್ರಿ? ಯಾವ್ದು ಬರಲ್ಲ. ಹಾ. ನಾವು ತಿಪ್ಪಿಗೆ ಹೋಯ್ಬೇಕು. ತಿಪ್ಪಿಗೆ ಹೋಗ್ಬೇಕು. ಗೃಹಲಕ್ಷ್ಮಿ ಬರ್ತಾರಿ? ಗೃಹಲಕ್ಷ್ಮಿ ಬಂದಾಗ್ಯಾವಲ್ರಿ. ಬಂದಾಗ್ಯಾವ್ರಿ ಒಟ್ಟ ಬರಂಗಿಲ್ರಿ? ಬಂದಿಲ್ಲ. ಮತ್ತೆ ಪೆನ್ಷನ್ ಬರ್ತಾವೇನ್ರಿ ನಿಮ್ಗೆ? ಪೆನ್ಷನ್ ಒಂದ್ 800 ರೂಪಾಯಿ ಕೊಡ್ತಾರೆ ಅಷ್ಟೇ ನನಗೆ. ಕೊಡ್ತಾವ 800 1100 ರೂಪಾಯಿ ಬರ್ತಾವ್ರಿ ಈಗ? ನನಗ ಅವಾಗ ನಮ್ಮ ಮಾಲಕ್ ಹೋದ್ ಕೂಡನೆ ಈಗ 800 ರೂಪಾಯಿ ಮಾಡ್ಯಾರ ಅಷ್ಟೇ ಬರ್ತಾರೆ. ಊರಾಗ ಏನ್ರ ಸರ್ಕಾರ ದವಾಖಾನೆ ಏನಿಲ್ರಿ. ಏನಿಲ್ರಿ? ಇಲ್ರಿ, ಖಾಸಗಿಯವ್ರು ಬರ್ತಾರೆ ಅವ್ರ. ಮತ್ತೇನಿಲ್ಲ, ಇಲ್ಲಿ ಎಲ್ಲ ಬೇಲೂರಿಗೆ ಹೋಗೋದು ನಾವು. ಹೆಣ್ಮಕ್ಳಿಗೆ ಬಟ್ಟೆ ಒಗಿಲಾಕ ಏನು ದೊಬಿಘಾಟ ಇಲ್ಲಿ ಹೋಗಿದೆ ನೋಡ್ರಿ, ಡೊಬಿಘಾಟ ಅಲ್ಲಿ ಮಾಡ್ಯಾರ ಒಂದು ಊರು. ದೊಬಿಘಾಟ ಆದ್ರಿ? ಅದು ದೂರ ಆದ್ರಿ? ಕೆರಿ ಕೆರಿ ಹೋಗ್ಬೇಕು? ಕೆರಿ ಬಗ್ಲ ದೊಬಿಘಾಟ ಕೆರಿ ಆದ್ರಿ? ಎಷ್ಟ್ ಕಿಲೋಮೀಟರ್ ಇಲ್ಲಿಂದ? ಇಲ್ಲಿಂದ 1 ಕಿಲೋಮೀಟರ್. 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕ್ರಿ ನಡ್ಕೋದು. ಅಲ್ಲಿಂದ ಅಂದ್ರೆ ಊರಾಗ ಎಲ್ಲಿ ಇಲ್ರಿ ದೊಬಿಘಾಟ? ಡೊಬಿಘಾಟ ಇಲ್ಲ. ಫಿಲ್ಟರ್ ನೀರ್ ಆದ್ರಿ ಊರಾಗ? ಫಿಲ್ಟರ್ ನೀರಂತೂ ನಾವು ನೋಡೇ ಇಲ್ಲ. ಒಟ್ಟ ಇಲ್ರಿ? ಬಂದೇ ಇಲ್ಲ. ಮನೆಗಳಿಗೆ ಏನಾರ ಕಸದ ಬಕೆಟ್ ಕೊಟ್ಟಾರೇನ್ರಿ? ಬಕೆಟ್ ಅವಾಗ ಒಂದ 3 ವರ್ಷದ ಹಿಂದ್ ಕೊಟ್ಟಿದ್ರು. ಬಾಳ್ ಬಕೆಟ್ ಇಲ್ಲ, ಏನು ಸವಲತ್ತು ಬಂದ್ ಪಂಚಾಯತಿದು ಇಲ್ಲ, ಈ ಕಡೆ ಸರ್ಕಾರದ ಇಲ್ಲ, ಯಾವ್ದು ಇಲ್ಲ. ಒಟ್ಟ ಏನ್ ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಆಗಿಲ್ಲ? ಒಟ್ಟ ಏನು ಕೆಲಸ ಆಗಿಲ್ಲ. ಹಂಗ ಅದ್ನೊಳಗ ಚಲೋ ಇರ್ತಾರೆ. ಯಾವ ಬರ್ತಾರ ನೀರು? ಇವೇನ್ ಹೊಳಿ ನೀರು ಬರ್ತಾವ? ಬೋರ್ ನೀರು? ಈ ತರ ವ್ಯವಸ್ಥೆ ಐತ್ರಿ, ಹೇಳ್ರಿ ಸ್ವಲ್ಪ ಮಾತಾಡ್ರಿ. ನೀರಿಂದು ವ್ಯವಸ್ಥೆ ಇಲ್ಲ ಸರಿಯಾಗಿ. ನೀರ್ ಕುಡಿಯಾಕ ಇಲ್ಲ, ಏನಿಲ್ಲ ಅಂದ್ರ ಒಂದ್ 20 ಮನಿ ಅದಾವ್ರಿ. ಒಂದ್ 20-25 ಮನಿ ಒಂದೇ ನಳ ರೀ. ಅಲ್ಲಿ ಒಗ್ಯಾಕ ಏನೋ ಪ್ರಾಬ್ಲಮ್ ಐತ್ರಿ. ಅದಕ್ಕ ಈ ತರ ಗಲೀಜ್ ಐತ್ರಿ ಕುಡಿದು. ಅದು ವ್ಯವಸ್ಥೆನ ಸರಿಯಾಗಿ ಕಟ್ಬೇಕು, ವ್ಯವಸ್ಥಾರ ಮಾಡ್ಬೇಕು. ಏನು ಇಲ್ರಿ. ಸ್ವಲ್ಪ ದೊಡ್ಡ ಕಟ್ಟಿ ಸ್ವಲ್ಪ ನೀರ್ ಮ್ಯಾಲ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ಎಲ್ಲಾ ಗಲೀಜ್ ಸ್ವಲ್ಪ ಕಡಿಮೆ ಆಗತ್ರಿ. ಇವ್ ಎಲ್ಲಾ ಕಚಡ ಇವ್ರ ಮುನ್ಸಿಪಾಲಿಟಿ ಅವ್ರ ಬಂದ್ ಒಯ್ಬೇಕ್ರಿ. ಗ್ರಾಮ ಇದು ಇರ್ತಾರಲ್ಲ ಪಂಚಾಯತ್ ಬಂದು ಸ್ವಲ್ಪ ಇಲ್ಲಿ ಕಸ ಎಲ್ಲ ತೆಗೆದು ಕ್ಲೀನ್ ಮಾಡ್ಬೇಕು. ಅವೆಲ್ಲ ಚರಂಡಿ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಏನಾರ ಪುಡಿ ಹೊಡೆದ್ರೆ ಅನುಕೂಲ ಆಗತ್ರಿ. ಅದು ನೀರ್ ಹರಿದ್ ಹೋಗಂಗ ಏನಾರ ವ್ಯವಸ್ಥೆ ಮಾಡ್ಬೇಕ್ರಿ. ಅದ್ ಏನು ಇಲ್ರಿ. ಬರೇ ಮತ್ ಹಂಗ ನಮ್ದು ಕೈಲ ಗರ್ಪಟ್ಟಿ ಕಟ್ಸ್ಕೊತಾರ್ರಿ. ಲೈಟಿನ್ ಬಿಲ್, ನೀರಿನ ಬಿಲ್ ಎಲ್ಲಾ ಕಟ್ಸ್ಕೊತಾರ್ರಿ. ಅದನ್ನ ವ್ಯವಸ್ಥೆ ಮಾಡ್ಬೇಕಿಲ್ರಿ. ನೀರ್ ಹೋಗಂಗ ಚರಂಡಿ ವ್ಯವಸ್ಥೆ ಮಾಡಿದ್ರೆ ನೀರೆಲ್ಲ ಹರಿದೋಗ್ತಾವ್ರಿ. ಸಮಸ್ಯೆಗಳು ಕಡಿಮೆ. ಏನಿಲ್ಲ ಅಂದ್ರೆ 20 ಜನ 20-30 ಮನಿ ಎಷ್ಟು ರೌಂಡ್ ಎಷ್ಟು ಇದು ಒಂದ ನಳ ರೀ. ಇದು ಒಂದ ನಳ. ಇವೇ ಕುಡಿದು ಇವೇ ತೊಳಿದು ಎಲ್ಲಾ ಇದನ್ನ ಮಾಡ್ತೀವಿ. ಮತ್ತ ಅದನ್ನ ಕ್ಲೀನ್ ಆಗಿ ಇಟ್ಕೊಟ್ರ ನಮಗ್ ಸರಿಯಾ ಚಲೋ ಆಗತ್ರಿ. ಅದ ಏನು ಅಂದ್ರೆ ಒಟ್ಟ ಸ್ವಚ್ಛತೆ ಅನ್ನೋದು ಒಟ್ಟ ಇಲ್ರಿ. ಅವ್ರು ಮುನ್ಸಿಪಾಲಿಟಿ ಅವ್ರು ಬರ್ತಾರ್ರಿ. ಅದ್ ಏನ್ ಸುಮ್ ಒದರ್ಕೋತ್ ಹೋಗ್ಬಿಡ್ತಾರ್ರಿ. ಅದ್ ಕಸನು ಬಳ್ಕೊಂಡ್ ಹೋಗುದನು ಇಲ್ಲ, ಏನು ಇಲ್ಲ. ಮತ್ ನಮ್ ಕೈಲಿ ಎಲ್ಲಾನು ಪಂಚಾಯತಿ ಕಡೆಯಿಂದ ದುಡ್ಡು ಕಟ್ಸ್ಕೊತಾರಿಲ್ರಿ. ಕಂಪಲ್ಸರಿ ಒಂದಿನ ಬಿಡುದಿಲ್ಲ. ಒಂದ್ ವರ್ಷನು ಕಟ್ಸ್ಕೊಂಡ್ ಹೋಗ್ತಾರ. ಮತ್ತ ಒಂದಿನ 2 ದಿನ ಹೆಚ್ಚಾದ್ರೂ ಅದಕ್ಕ ದಂಡ ಕಟ್ತಾರ್ರಿ. ಹಿಂಗೆಲ್ಲಾ ವ್ಯವಸ್ಥೆ ಅವ್ರು ಇಟ್ಕೊಂಡ್ಮ್ಯಾಕ ಇದನ್ನ ವ್ಯವಸ್ಥೆ ಮಾಡಬೇಕಲ್ಲ. ಅದಕ್ಕೆ ಹೇಳ್ತೇನ್ರಿ. ಅಲ್ಲಿ ಎಲ್ಲಾ ನೀರ್ ನಿಂತು ಗಟ್ರಾಗೆಲ್ಲ ನೀರ್ ನಿಂತು ಏನಾರ ಸೊಳ್ಳೆಗಳಾದ್ರ ಪುಡಿ ಹೊಡಿತಾರ? ಮತ್ ಏನು ಇಲ್ರಿ. ಇಲ್ಲಿ ಬರುದೇ ಇಲ್ರಿ ಅವ್ರು. ಬರುದೇ ಇಲ್ರಿ. ಈ ತರ ಇದ್ರ ಮತ್ತ ಹಂಗೆ ಏನಾರ ಅಂದ್ರ ನಡಲ್ರಿ. ದೊಡ್ಡ ಹೈಫೈ ಮಂದಿ ಹೆಣ್ಮಕ್ಳು ಹೆಂಗ್ ಮಾತಾಡ್ತಾರ ನೋಡ ಅಂತಾರ್ರಿ. ಅದಕ್ ಮಾತಾಡುದಿಲ್ರಿ. ಗ್ರಾಮಗಳದಾಗ ಶೌಚಾಲಯ ಸಾರ್ವಜನಿಕ ಶೌಚಾಲಯ ಇಲ್ರಿ. ಊರಿಗ್ ಒಂದ ಆಗೇತ್ರಿ. 2-3 ಇರಬೇಕಿಲ್ರಿ. ಅಂದ್ರೆ ಊರಿಗೆ ಒಂದೇ ಹೋಗ್ಲಾಕ ದೂರ ಆಗತ್ತ. ಅದಕ್ಕ 2-3 ಕಡೆ ಆದ್ರ ಅನುಕೂಲ ಆಗತ್ರಿ. ಅವ್ರ ಆ ಕಡೆ ಕಟ್ರಿ. ಇಲ್ಲಿ ಅವ್ರ ಆ ಕಡೆ ಹೋಗೋದಾಗತ್ರಿ. ಈ ಕಡೆ ಒಂದು ಆ ಕಡೆ ಒಂದು 3 ಕಡೆಗೆ 4 ಕಡೆಗೆ ಒಂದೊಂದು ಶೌಚಾಲಯ ಇರಬೇಕಲ್ರಿ. ಶೌಚಾಲಯ ಇದ್ರೆ ಅನುಕೂಲ ಆಗುತ್ತೆ. ಹ್ಞೂನ್ರಿ. ದೂರ ಆದ್ರೆ ಹೋಗುದು ಕಷ್ಟ ಆಗುತ್ತೆ. ಹ್ಞೂನ್ರಿ. ಸಣ್ಣ ಇರ್ತಾರಿ, ದೊಡ್ಡ ಮಕ್ಳು ಇರ್ತಾರ. ನೈಟ್ ಆಗತ್ರಿ. ನೈಟ್ ಡೇದಾಗ ಹೋಗಾಕ ಭಯ ಆಗತ್ರಿ. ದೂರ ಆದ್ರ ಸ್ವಲ್ಪ ಅದು ವ್ಯವಸ್ಥೆನೇ ಇಲ್ರಿ. ಮನಿಗಳಿಗೆ ಜೆಜೆಮ್ ನಳ ಅದನ್ರಿ? ಜೆಜೆಮ್ ನಳ ಅದಾವ್ರಿ. ಅವು ಹೆಸರಿಗೆ ಬಂದಾವ್ರಿ. ಒಟ್ಟ ಮನಿಗ್ ಒಂದ್ ಹನಿ ನೀರ್ ಬಂದಿಲ್ರಿ. ಒಟ್ಟ ನೀರ್ ನಳ ಹಾಕಿನೇ ಬಂದೇ ಇಲ್ರಿ. ಅವ್ ನೀರ್ ಹತ್ತಾವ್ ನೋಡೇ ಇಲ್ಲ ನಾವು. ಫಿಲ್ಟರ್ ನೀರ್ ಊರಾಗ ಫಿಲ್ಟರ್ ನೀರ್ ಐತ್ರಿ. ಅದು ಏನೋ ಬೋರ್ ಇದು ಆಗೇತತ್ರಿ. ಅದನ್ನ ವ್ಯವಸ್ಥೆ ಏನು ಇಲ್ರಿ. ರೇಷನ್ ಕೊಡ್ತಾರ ಊರಾಗ ಕರೆಕ್ಟ್ ಆಗಿ? ರೇಷನ್ ಕೊಡ್ತಾರ್ರಿ. ತಿಂಗಳ ರೇಷನ್ ಅದು ಕೊಡ್ತಾರ್ರಿ. ಆದ್ರ ನೀರಿನ ಕುಡಿ ವ್ಯವಸ್ಥೆ ನೀರಿಂದ ಇಲ್ಲ ಜಾಸ್ತಿ. ಕುಡಿ ನೀರಿನ ವ್ಯವಸ್ಥೆ, ಸ್ವಲ್ಪ ಚರಂಡಿ ವ್ಯವಸ್ಥೆ, ಮತ್ತೆ ಇಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನ ಮಾಡಿದ್ರೆ ಅನುಕೂಲ ಆಗುತ್ತೆ. ಅಷ್ಟೇ ರೀ. ಮತ್ತೇನ್ರಿ. ಮತ್ತೆ ಹೆಣ್ಮಕ್ಳಿಗೆ ಸ್ವಲ್ಪ ಮರ್ಯಾದಿ
ಶೌಚಾಲಯ ಒಂದ್ ಚಲನ್ ಸಮಸ್ಯೆ ಇದೆ. ಸ್ವಲ್ಪ ಅದು ಒಂದ್ ವ್ಯವಸ್ಥೆ ಅಂದ್ ಸಾರ್ವಜನಿಕ ಶೌಚಾಲಯ ಕಟ್ಸಿದ್ರು ನಡಿತೈತ್ರಿ ಹಾ. ಅದೊಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕ್ರಿ. ಹೌದ್ರಿ? ಸಿದ್ರಿ? ಪೈಖಾನಿ ಸಮಸ್ಯೆ ಐತ್ರಿ ನಮ್ಮೂರಾಗ. ಹೆಣ್ಮಕ್ಳಿಗೆ ಪಾಯ್ಖಾನೆ ಸಮಸ್ಯೆ. ಹ್ಞೂನ್ರಿ ಒಟ್ಟ ಹೊರಗಡೆ ಪಾಯ್ಖಾನೆ ಸಮಸ್ಯೆ ಇದೆ. ಹೊರಗಡೆ ಒಟ್ಟ ಹೆಣ್ಮಕ್ಳಿಗೆ ಎಲ್ಲಿ ಜಾಗನೇ ಇಲ್ಲ. ಜಾಗನೇ ಇಲ್ರಿ ಒಟ್ಟ. ಅಂದ್ರ ಪಂಚಾಯತಿ ಅವರು ಬಂದು ಸಾರ್ವಜನಿಕ ಶೌಚಾಲಯ ಕಟ್ಸಿಲ್ರಿ ಒಟ್ಟ. ಕಟ್ಸಿಲ್ರಿ. ಕಟ್ಸಿಲ್ರಿ. ಕುಡಿಯೋ ನೀರ್ ಬರ್ತಾವ್ರಿ? ಬರ್ತಾವ್ರಿ ಬಿಡ್ತಾರ ದಿನ ನೋಡ್ರಿ ಬರ್ತಾವ್ರಿ? ಬರ್ತಾವ್ರಿ. ಮನಿ ನಳ ಬರ್ತಾವೇನ್ರಿ? ಇನ್ನ ಬಿಟ್ಟಿಲ್ಲ ನೋಡ್ರಿ ಎಲ್ಲಾ ಕಡೆ ಬಂದಾವು. ನಳ ಅದಾವ್ರಿ ಅದ್ರ ನೀರ್ ಬೀಳ್ರಿ ಒಟ್ಟ. ಒಟ್ಟ ಬಿಟ್ಟೇ ಇಲ್ರಿ. ನೀರಲ್ಲಿ ಕುಡಿತೀವಿ. ಅವ ಕೆರೆಗ್ ಒಂದ್ ಬೋರ್ ಹಾಕ್ಯಾರ ನೋಡ್ರಿ ಅದ್ರನು ಬರ್ತಾಕ ಅಲ್ಲಿ. ಅದು ಇಷ್ಟ ದಿನ ಬರ್ತಿದ್ದು ಈಗ ಅಲ್ಲೆಲ್ಲ ಮನಿಗಳಿಗೆ ಮಾಡ್ಕೊಂಡ್ಬಿಟ್ಟಾರ. ಅಲ್ಲಿ ನೀರ್ ಹೋಗ್ತಾವ ಇಲ್ಲಿ ನಮ್ಗ್ ರುಚಿ ಐತಾವ. ಅಂದ್ರ ಒಟ್ಟ ಕೆರೆ ನೀರೇ ಬರ್ತಾವ ನಿಮ್ ಕುಡಿ? ಅಲ್ಲಿ ಕೆರ್ಯಾಗ ಹಾಕ್ಯಾರಿ ಇದನ್ನ ಕೆರ್ದಂಡಿ. ಅಲ್ಲಿ ಅವೇ ಅವ ನೋಡ್ರಿ ಕೊಳತ ನೀರಪ್ಪ ಏನ್ ಮಾಡೋದು. ಅವೇ ಬರ್ತಾವ. ನೀರಿನ ಬಾಳ ಸಮಸ್ಯೆ. ಫಿಲ್ಟರ್ ನೀರ್ ಇಲ್ಲೇನ್ರಿ? ಫಿಲ್ಟರ್ ಇತ್ರಪ್ಪ ಅವಾಗ ಯಾಕನ ಬಂದಿಟ್ಟು ಹೋಗ್ಯಾರಿ ಭಾಗನ. ಅದ ರಿಪೇರಿ ಮಾಡಿಲ್ರಿ ಒಟ್ಟ? ಇಲ್ಲಿ ಕಸದ ಗಾಡಿ ಬರ್ತಾವೇನ್ರಿ ಗ್ರಾಮ ಪಂಚಾಯತಿ? ಇಲ್ರಿ ಬಂದಿಲ್ರಿ. ಮೊದಲು ಬಂದೂರಿ ಆದ್ರ ಹಾಕ್ಲಿಲ್ಲ ಹಳ್ಳಿ ಅಲ್ರಿ. ಮತ್ ಹೊಲಗಳಿಗೆ ಗೊಬ್ಬರ ಬೇಕು ತಿಪ್ಪಿಗೆ ಹಾಕೊಳಕತ್ತಿದ್ರು ಬರ್ದ್ ಬಿಟ್ಟು. ಇಲ್ಲೆಲ್ಲಾ ಗಟ್ರ ನೀರ್ ಹರಿಯಾಕತ್ತು ನೀರ್ ನಿಂತ್ರ ಏನ್ರ ಹುಳ ಆದ್ರ ಅಲ್ಲಿ ನೋಡ್ರಿ ಎಷ್ಟ್ ವರ್ಷ ಆತು. ಅಲ್ಲಿದು ಬಾಳ ಸಮಸ್ಯೆ ಐತಿ. ಮಂದಿ ಅಡ್ಡಾಡಕ್ ಬರುವಲ್ದು ಒಂದ್ ಗಾಡಿ ಹೇಯಂಗಿಲ್ಲ. ಈ ಬೇಲೂರವ್ರ ಯಾರ ಬಂದ್ರ ಗೋಳ್ಯಾಡ್ ಹೋಕಾರ ಅಲ್ಲಿ ಬಂದ್. ಹುಡುಗರೆಲ್ಲ ಅಲ್ಲೇ ಇಡ್ತಾರ್ರಿ. ಅಯ್ಯಯ್ಯೋ ಬ್ಯಾಡ್ರಿ ಸುದ್ದಿನ. ಹಿಂಗಾಗಿ ಸಾಲಿ ಕಿತ್ತ ಕಡೆ ಹೋದ್ರು ಕೆರೆದಂಡಿಗೆ. ಇಲ್ಲಿ ಏನ ಕಮ್ಮ ರೂಮ್ಗಳು ಬೇಸಿದ್ದು ಈಗ ಬಿಟ್ಕೊಟ್ಟು ಹೌದು ಅಂತದ್ರ ಸಂಬಂಧ. ಅದ್ರಲ್ಲಿ ಅಡ್ಡಾಡಕ್ ಒಟ್ಟ ಜಾಗ ಇಲ್ರಿ? ಇಲ್ರಿಪಾ ಐತ್ ನೋಡ್ರಿ ನಿಮ್ಗ ಕಾಣ್ತತಲ್ಲ ಫೋಟೋ ಹೊಡ್ಕೊಂಡ್. ಅಲ್ಲಿ ನೀರ್ ನಿಂತ್ರ ಏನ್ರ ಹುಳ ಗಿಡ ಬಂದ್ ಪುಡಿ ಹೊಡಿತಾರೇನ್ರಿ ಗ್ರಾಮ ಪಂಚಾಯತ್? ಹೊಡಿತಾರಪ್ಪ ಯಾವಾಗ ಏನು ದಪ್ಪರ್ದಾಗ. ಅಲ್ಲಿ ಗಟ್ರ ವ್ಯವಸ್ಥೆ ಇಲ್ರಿ ಒಟ್ಟ? ಏನು ಇಲ್ಲ ನೋಡ್ರಿ. ನೀರು ಹೋಗಾಕು ದಾರಿ ಇಲ್ಲ. ಆಗ ಅದು ಚರಂಡಿ ಅಟ್ಟಿದ್ದಂಗೆ. ಊರ ರೇಷನ್ ಕೊಡ್ತಾರೇನ್ರಿ? ಕೊಡ್ತಾರ. ಕರೆಕ್ಟ್ ಕೊಡ್ತಾರ್ರಿ? ಕೊಡ್ತಾನ್ರಿ. ಗೃಹಲಕ್ಷ್ಮಿ ರೊಕ್ಕ ಕೊಡ್ತಾರ ನಿಮಗ? ಯಪ್ಪ ಬರ್ತಿದ್ದ ಅವಾಗ ಬಂದಾಗ ಯಾವ ದಿನ ಆಯ್ತು. ಪೆನ್ಷನ್ ಬರ್ತಾವೇನ್ರಿ? 800 ರೂಪಾಯಿ ಕೊಡ್ತಾರ. 800 ರೂಪಾಯಿ ಕೊಡ್ತಾರ. 1200 ಬರ್ತಾವ್ರಿ ಪೆನ್ಷನ್? ನಮಗ್ ಕೊಟ್ಟಿಲ್ಲ ನೋಡ ಯಪ್ಪ. 800 ಕೊಡ್ತಾರ. 800 ಕೊಡ್ತಾರ. ಗರ್ಪಟ್ಟಿ ತುಂಬ್ತೀರಿ? ತುಂಬ್ತಾರ. ಸ್ವಲ್ಪ ಗಟ್ರ ಗರ್ಪಟ್ಟಿ ಮಾತ್ರ ನಾವು ಉದ್ರ ನಿಂದ್ರಸ್ಕೊಳಂಗ. ಏನೋ 9 ತಿಂಗಳು ಮುಂದಿತ್ತು ತುಂಬ್ಕೊಂಡಾಗ ಹೋದ್ರ 3 ವರ್ಷದ 2 ವರ್ಷದ ಮತ್ ಬಂದಿದ್ದ ನಮ್ ಕೈಯಾಗಿಲ್ಲಾರ ಕಟ್ಟಿಲ್ಲ. ಸುಳ್ಳು ಹೇಳುದಿಲ್ಲ ನಾವು. ಇವಾಗ ಶೌಚಾಲಯ ಸಮಸ್ಯೆ ಅದಾವ್ರಿ? ಐತ್ ನೋಡ್ರಿ. ಗಟ್ರ ಸಮಸ್ಯೆ? ಹ್ಞೂನ್ರಿ. ಈ ದಾರಿಗೂ ಆದ್ರೂ ಚಿಚಿನ ಈ ದಾರಿಗೂ ಆದ್ರೂ ಚಿಚಿನ. ಹೆಂಗಸರಿಗೆ ಒಟ್ಟ ಮರದಿಲ್ಲ. ಚರಂಡಿ ಎಲ್ಲ ಬಿದ್ದು ಸಾಯ್ತಾರಿ. ಹಲೋ ಸಿಸಿ ರೋಡ್ ಏನ್ರಿ ಕೆಳಗ? ಸಿಸಿ ರೋಡ್ ಐತ್ರಿ. ಐತಿ ಉಪಯೋಗ ಇಲ್ರಿ ಅದು. ಉಪಯೋಗ ಇಲ್ಲ. ಇದು ನೋಡ್ರಿ ದಿನ ಒಬ್ರು ಬೀಳುದಾಕೈತಿ ಒಬ್ರು ಇಳುದಾಕೈತಿ. ಇಲೆಕ್ಷನ್ ಬರೋಣ ನಮ್ಗ ರಮಿಸ್ತೀರಿ ಹಾಕ್ರಿ ಅಮ್ಮ ಅಂತೀರಿ. ಹಾಕಾನ ನೀವು ಗೆದ್ದ ಕೂಡಕ್ ಸುಮ್ಮ ಆರಾಮ್ ಕುಂದಿರ್ತೀರಿ. ನಮ್ದ್ ಹೆಂಗ್ ಮಾಡ್ಬೇಕು ಹೇಳ್ರಿ ಪರಿಸ್ಥಿತಿ ಇದು. ಅಷ್ಟು ನೀರ್ ಇಲ್ಲೇ ಬರ್ತಾರ ಒಟ್ಟ? ಅಷ್ಟು ಮ್ಯಾಗಿನಿಂದ ನೀರ್ ಇಲ್ತಾನೆ ಬರ್ತಾವೆ. ಎಷ್ಟ್ ತ್ರಾಸ ನಮ್ಗ. ಮುಂದ್ ದೊಡ್ಡ ಗಟ್ರ ವ್ಯವಸ್ಥೆ ಇಲ್ರಿ? ಇಲ್ರಿ ಗಟ್ರ ಇಲ್ಲ. ಈಗ ಹೋಗಿ ನೀರ್ ಇಲ್ಲ ಬಂದ್ ಇಲ್ಲೇ ನಿಂದಿರ್ತಾರ. ನೋಡ್ರಿ ಈಗ ಏನ್ರ ಸಮಸ್ಯೆ ಆದ್ರೆ ನಿಮ್ ಮನಿಗಳಿಗೆ ಸಮಸ್ಯೆ ಇರ್ಬೇಕು. ಮನಿ ಒಳಗ ಸಮಸ್ಯೆ ಇಟ್ಟು ನಮ್ ಬಾಳ ತ್ರಾಸ ಐತ್ರಿ ಇದ್ರದ್ದು. ಅಡ್ಡಾಡಕ್ ಬರಂಗಿಲ್ಲ. ದಾರಿ ನೋಡ್ರಿ ನೀವ್. ಹುಡುಗರು ಏನ್ರಿ ಮನಿ ಅಡ್ಡಾಡಕ್ ಬರಲ್ಲ? ಹುಡುಗರು ಬಡೋದು ನಾವೇ ಬಿದ್ದು ಹೋಗ್ಯಾರಿ. ಇನ್ನ ಒಂದ್ ಹುಡುಗಿ ಬಿತ್ತು ನೋಡ್ರಿ ಜಾರಿ. ಹಂಗಾದ್ರಿ ಹಂಗ್ರಿ ನಮ್ ಪರಿಸ್ಥಿತಿ. ಗಾಡಿಗಳು ಅಡ್ಡಾಡಕ್ ಬರಲ್ಲ ಜಾಗ? ಅಡ್ಡಾಡಕ್ ಬರ್ಲಂಗಿಲ್ಲ. ಏನು ಇಲ್ಲ. ನಮ್ದು ಬಾಳ ತ್ರಾಸ ಐತಿ. ಏನ್ರ ಮನಿಗೆ ಏನ್ರ ಸಾಮಾನ್ ತರ್ಬೇಕಂದ್ರೆ ಈ ಕಡೆ ಗಾಡಿ ಬರುದಿಲ್ರಿ? ಗಾಡಿ ಬರುದೇ ಇಲ್ರಿ. ಬರ್ತಾವು ಬೀಳ್ಕೋತ ಹೇಳ್ಕೋತ ಮನುಷ್ಯರು ಬೀಳುದು ದನ ಕರನು ಹೋಗುದು. ಹಂಗಾದ್ರ ಇವ್ ನೀರ್ ನಿಂತ ಏನ್ರ ಹುಳ ಆದ್ರ ಪುಡಿ ಹೊಡಿತಾರೇನ್ರಿ? ಅದು ಯಾವಾಗೇನ ಬರ್ತಾರೆ. ವರ್ಷಕ್ಕೇನ 6 ತಿಂಗಳಿಗೇನ 2 ವರ್ಷಕ್ಕೇನ ಬಂದಕ್ಕಿಲ್ಲ. ಹಿಂಗಾದ್ರ ನಮ್ದು ಮುಂದ ಪರಿಸ್ಥಿತಿ ಹಂಗಂತ. ದೊಡ್ಡ ಚರಂಡಿ ವ್ಯವಸ್ಥೆ ಮಾಡಿದ್ರೆ ನೀರೆಲ್ಲ ಹರಿದೋದ್ರ ನೀರ್ ಹರಿದ ದೊಡ್ಡ ಚರಂಡಿ ಮಾಡಿದ್ರ ನಮಗೂ ಅನುಕೂಲ ಇರ್ತೈತಿ ಅಡ್ಡಾಡಕ. ಏನೈತ್ರಿ ಅದು? ಕುಡಿಯೋ ನೀರ್ ಬರ್ತಾವೇನ್ರಿ ಮನೆಗೆ? ಕುಡಿಯೋ ನೀರ್ ಇಲ್ಲಿ ಬರುದಲ್ರಿ. ಮಾಡ್ಯಾರಿ ಬರುದಿಲ್ಲ. ಅಲ್ಲಿ ಒಂದು ಐತಿ ತಗೊಂಡಾರ ಅವ್ರು. ಒಟ್ಟ ಬೋರ್ ನೀರೇ ಕುಡಿತೀವಿ? ಬೋರ್ ನೀರ್ ಇಲ್ರಿ. ಅಲ್ಲಿದೊಂದು ಬೋರ್ ಐತಿ ಕೆರೆದು. ಅವ್ ನೀರ್ ಬರ್ತಾರ. ಕೆರೆ ನೀರೇ ಕುಡಿತೀರಿ? ಇವು ನಳಗಳಿಗೆ ನೀರ್ ಬರಲ್ಲ ಒಟ್ಟ? ಇಲ್ಲಿ ನಳಕ್ ನೀರ್ ಇಲ್ಲ ನೋಡ್ರಿ. ಅಲ್ಲಿ ನಳ ಮಾಡ್ಯಾರ. ಓಸೂರು ಮನಿ ಮುಂದ ನಳ ಮಾಡ್ಯಾರ. ಏನು ಉಪಯೋಗ ಇಲ್ಲ ನೋಡ್ರಿ. ಏನ್ ಬಟ್ಟೆ ಇಲಾಖೆ ದೊಡ್ಡ ಅದೇನ್ರಿ? ಅಲ್ಲಿ ಐತ್ರಿ ಕೆರೆ ಬೆಲೆ ಐತಿ. ಕೆರೆ ಬೆಲೆ ಅದ? ಇಲ್ಲಿ ಊರಾಗಿಲ್ರಿ? ಇಲ್ರಿ. ಹೆಣ್ಮಕ್ಳಿಗೆ ಏನ್ರ ಸಾರ್ವಜನಿಕ ಶೌಚಾಲಯ ಅದೇನ್ರಿ? ಏನು ಇಲ್ಲ ನೋಡ್ರಿ. ಶೌಚಾಲಯ ಇಲ್ಲ ಏನು ಇಲ್ಲ. ಇಲ್ಲಿ ದಾರಿ ಹಿಡಿದು ರೋಡ್ ಹಿಡಿದು ಹೋಗುದು. ಒಬ್ರ ಮೇಲೆ ಒಬ್ರು ಕೂತ್ ಬರ್ತಾರೆ. ಅಲ್ಲಿ ದಾರಿಗೆ ಹೋಗೋರು ಅದೇ ನಡಕ್ತಾ ಕುಡ್ಕೊತ ಹೋಗುದು. ಒಟ್ಟ ಊರಾಗ ಸಾರ್ವಜನಿಕ ಶೌಚಾಲಯ ಒಟ್ಟ ಏನು ಇಲ್ರಿ. ಊರಾಗ ಕಸದ ಗಾಡಿ ಬರ್ತಾವೇನ್ರಿ? ಬರ್ತಾರೆ. ಕಸ ತಗೊಂಡ್ ಹೋಗ್ತಾರೆ? ಹೋಗ್ತಾರೆ. ಮನೆಗಳಿಗೆ ಬಕೆಟ್ ಕೊಟ್ಟಾರೆ ಕಸದ್ದು? ಕೊಟ್ಟಾರೆ. ಅವು ಬಕೆಟ್ ಕೊಟ್ಟಾರೆ. ಅಂದ್ರೆ ಒಟ್ಟ ನಮಗೆ ಸ್ವಲ್ಪ ಚರಂಡಿ ವ್ಯವಸ್ಥೆ ಚರಂಡಿ ಇದೆ ನಮ್ಮ ತೊಂದ್ರೆ ನೋಡ್ರಿ. ಮತ್ತೆ ನೀರ್ ಸ್ವಲ್ಪ ಮುಂದೆ ಹೋದ್ರೆ ಅನುಕೂಲ ಆಗತ್ರಿ. ಉಳುದ್ದು ಅಲ್ಲಾಕೇನ್ರಿ ಜಡ್ ಬರ್ತೈತಿ. ಕಡ್ಸೋಂದ್ ಮಕ್ಕಳಿಗೆ ಮರಿಗೆ. ಒಟ್ಟ ದುಡಿದು ಒಟ್ಟ ಹುಡುಗಿ ದವಾಖಾನೆ ಹಾಕುದು ಅದೇ ಪರಿಸ್ಥಿತಿ ಆಗ್ಯದ್ರಿ? ಅದೇ ಪರಿಸ್ಥಿತಿ ಆಗಿತ್ತು ನೋಡ್ರಿ. ಗೃಹಲಕ್ಷ್ಮಿ ರೊಕ್ಕ ಬರ್ತಾವ್ರಿ? ಅವ್ರು ನಮ್ಗ ಬರಂಗಿಲ್ಲ. ಅವ್ರಿಗೆ ಬರ್ತಾರ ನೋಡ್ರಿ. ಕೇಳ್ರಿ. ಹೌದ್ರಿ?
ಬರ್ತಾವಿಲ್ಲ ಊರಾಗ ರೇಷನ್ ಕೊಡ್ತಾರ್ರಿ? ಹಾ ಕೊಡ್ತಾರ ತಿಂಗಳ ಕೊಡ್ತಾರೆ ಕರೆಕ್ಟ್ ಆಗಿ. ತಿಂಗಳ ಕೊಡ್ತಾರ ಗರ್ಪಟಿ ತುಂಬ್ತೀರಿ? ಹಾ ತುಂಬ್ತಾರ ಗರ್ಪಟ್ಟಿ ತುಂಬ್ತಾರಿ ಇಲ್ಲ ನಮ್ಮ ಹೊಲ್ದಾಗ ಐತ್ರಿ ಮನಿ ನಾವ್ ಗರ್ಪಟ್ಟಿ ಎಲ್ಲಾ ಬರ್ತೈತಿ. ಇಲ್ಲಿ ಅದ ಗರ್ಪಟ್ಟಿದು ರೇಷನ್ದು ಏನೋ ತೊಂದ್ರೆ ಇಲ್ರಿ. ಇದು ಚರಂಡಿದ್ ಒಂದೇ ತೊಂದ್ರೆ ಐತಿ ನೋಡ್ರಿ. ಒಟ್ಟು ಸ್ವಲ್ಪ ನೀವು ಚರಂಡಿ ಅಷ್ಟೇ ಬಾಳ ತೊಂದ್ರೆ ಇದೆ. ಈ ಸ್ವಲ್ಪ ಮುಂದೆ ಹೋಗಿ ದೊಡ್ಡ ಚರಂಡಿ ಮಾಡಿದ್ರ ನೀರ್ ಹರಿದ್ರೆ ನಿಮ್ಗೆ ಸ್ವಲ್ಪ ಅನುಕೂಲ ಆಗತ್ರಿ. ಇದು ಚರಂಡಿದು ಇದಕ್ ಹೋಗುದು ಒಂದೇ ತ್ರಾಸ್ರಿ. ಅಲ್ಲಿ ಇಂದ ಮುದುಕಕ್ ಹೋಗಕ್ ಬರುದಿಲ್ರಿ ಮಳಿ ಹತ್ತಂದ್ರ ಹೋಗಿ ಎಲ್ಲಾರು ಜಾರಿ ಬೀಳ್ತಾವು. ಇದ್ ನೋಡ್ರಿ ಅದ ಹೋರಿ ನೀವು ಹೋಗಿ ದಾರಿ ನೋಡ್ರಿ. ಹೌದ್ರಿ ಆಯ್ತು. ಹೇಳಿ ವೀಕ್ಷಕರೇ, ಇದು ಅಗಸವಾಳ ಗ್ರಾಮದ ಮುಖ್ಯ ರಸ್ತೆ. ಇದು ನೋಡ್ಬೋದು ರಸ್ತೆ ಮೇಲೆಲ್ಲ ಸಂಪೂರ್ಣವಾಗಿ ನೀರು ನಿಂತಿದೆ. ಇಲ್ಲಿ ಸ್ವಲ್ಪ ಚರಂಡಿ ವ್ಯವಸ್ಥೆಯನ್ನು ಸರಿಯಾಗಿಲ್ಲ. ಹಾಗಾಗಿ ಎಲ್ಲ ಗಲೀಜ್ ನೀರೆಲ್ಲ ಊರಲ್ಲಿ ಬರುವ ಎಲ್ಲ ನೀರೆಲ್ಲ ಇಲ್ಲೇ ರಸ್ತೆ ಮೇಲೆ ನಿಲ್ಲುತ್ತೆ. ಇದನ್ನ ಸ್ವಲ್ಪ ಬಂದು ಇಲ್ಲಿ ಚರಂಡಿ ವ್ಯವಸ್ಥೆಯನ್ನು ಮಾಡಿದ್ರೆ ನೀರು ಸ್ವಲ್ಪ ಮುಂದೆ ಹರಿದೋಗುವಂತ ವ್ಯವಸ್ಥೆಯನ್ನು ಮಾಡ್ಬೇಕು. ಇಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ವಲ್ಪ ಇದನ್ನ ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡಬೇಕು. PDOಗಳು ಸ್ವಲ್ಪ ಇದನ್ನ ಗಮನಹರಿಸಿ ಗ್ರಾಮಕ್ಕೆ ಬಂದು ಸ್ವಲ್ಪ ಇಲ್ಲಿ ಚರಂಡಿ ವ್ಯವಸ್ಥೆ ಮತ್ತು ಗ್ರಾಮಸ್ಥರಿಗೆ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ನಮ್ಮ TV 66 ಕನ್ನಡ ನ್ಯೂಸ್ ಚಾನಲ್ ಮೂಲಕ ನಾವು PDOಗಳಿಗೆ ಕೇಳ್ಕೊತಾ ಇದ್ದೀವಿ. ಹೆಂಗ ಮಾಡ್ಬೇಕ ಅದನ್ನ? ರೋಡ್ ಹೆಣ್ಮಕ್ಳಲ್ರಿ, ಒಂದು ಇಬ್ರು ಈ ಕಡೆ ನಿಂತ್ರ ಈ ಕಡೆ ದಾಟಾಕ್ ಬರ್ದಲ್ಲ. ಮತ್ ಇದು ಪಂಚಾಯತ್ ಯಾದಕ್ ಬೇಕು, ನಮ್ಗೆ ಯಾದಕ್ ಬೇಕಂತ ಹೇಳ್ತೇವ್ ನಾವು. ಅಂದ್ರೆ ರೋಡ್ ಬಾಳ ರೋಡ್ ನೋಡ್ರಿ ಇಲ್ಲಿ ನೀವು ನೋಡೇ ಬಿಡ್ರಿ. ಏಸಿಗಿರಿ ಒಟ್ಟು ಏಸಿಗಿ ನಡ್ಯಾಕ ಬರ್ದಲ್ಲ. ಹೆಣ್ಮಕ್ಳಿಗೆ ಶೌಚಾಲಯ ವ್ಯವಸ್ಥೆ ಇಲ್ರಿ ಒಟ್ಟ ಗ್ರಾಮದಾಗ. ಇಲ್ರಿ, ಅದಾವು ಅಲ್ಲಿ ಕುಂದ್ರಂಗ್ಲವ್ರು ಅದಾವ ಬಿಟ್ಟಾವ. ಯಾರ್ ಮಾಡ್ಯಾರ? ಯಾರು ಮಾಡಿಲ್ಲ. ಅದಕ್ಕ ಅದನ್ನ ಇದನ್ ಮಾಡ್ರಿ ಅಂತ ಹೇಳ್ತೇವು. ಇಲ್ಲಿ ಪಂಚಾಯತ್ ಅದಿಲ್ರಿ, ಪಂಚಾಯತ್ಯಾಗ ಯಾವ ಸುಳಿ ಮಗನು ಕೇಳವ್ರಿಲ್ಲ. ಯಾರ ಕೇಳ್ಬೇಕಿಲ್ಲ, ಒಬ್ರ ಕೇಳ್ಬೇಕು. ಹೌದಿಲ್ಲ, ಮೆಂಬರ್ ಇದ್ದವ್ರ ಕೇಳ್ಬೇಕು, ಯಾರ ಕೇಳ್ಬೇಕು. ಅದನ್ನ ಎಲ್ಲಿ ಬರ್ತಾನ್ರಿ ಅವ? ಇಲ್ಲಿ ಕಸದ ಗಾಡಿ ಎಲ್ಲಿ ಬರ್ತಾನ? ಬರ್ತದ ಬಿಡ್ರಿ. ಅದು ಇಲ್ಲಾರ್ದಲ್ಲಿ ಹಾಕೊಂಡ್ ಹೋಗ್ತದ, ಇದ್ದಲ್ಲಿ ಬಿಡ್ತದ. ಕಸ ಅಲ್ಲಿ ಮುಕ್ಕುಳ ಎರ್ಯಾಂಗ ಅದ, ಅಲ್ಲಿ ಒಂದಿನ ಹೋಗಿಲ್ಲ ಗಾಡಿ. ಮತ್ ಇಲ್ಲಿ ಹಾಕೊಂಡ್ ಹೋಗ್ತದ, ಇಲ್ಲಿ ಹೋಗ್ತದ. ಎಲ್ಲ ನೀರೆಲ್ಲ ಊರಾಗಿನ ನೀರೇನ್ರಿ? ಊರಾಗ ನೀರ್ರಿ ಅವು. ಒಟ್ಟ ಇಲ್ಲಿ ಸೈಡಿಗೆ ಚರಂಡಿ ವ್ಯವಸ್ಥೆ ಇಲ್ರಿ? ಏನ್ ಇಲ್ರಿ, ನೋಡ್ ನಡ್ರಿ ಅಲ್ಲೇ ಹೋಗುನು, ಅಲ್ಲೇ ಹೋಗುನ್ ನಡ್ರಿ. ಅಲ್ಲಿ ಇಲ್ಲಿ ಮನಿ ಮುಂದ್ ಹೋಗಿತ್ತು, ಅದು ಅವರು ಸ್ವಾಮಿಯರು ಇದನ್ ಮಾಡಿದ್ರಿ. ಒಂದ್ ಏನೊಂದು ದಗದಿಲ್ಲ ನೋಡ್ರಿ ಇಲ್ಲಿ. ಅಂದ್ರೆ ಪಂಚಾಯತಿ ಕೆಲ್ಸ ಏನೊಂದು ಇಲ್ಲ ಇಲ್ಲಿ. ಒಟ್ಟ ಇದು ರಸ್ತೆನೇ ಆಗಿಲ್ಲ ಒಟ್ಟ? ಏನು ಇಲ್ಲ ನೋಡ್ರಿ. ಇಲ್ಲೇ ನೋಡ್ರಿ, ಇಲ್ಲಿ ಹಿರಿಯರ ಅದಾರ, ಇಲ್ಲೇ ಹಿರಿಯ ಮನುಷ್ಯರ ಅದಾರ. ಸ್ವಲ್ಪ ರಸ್ತೆ ಮಾಡಿ ಸೈಡಿಗೆ ಅಲ್ರಿ, ಅದನ್ನ ಒಂದ್ ಜರ ಮಾಡಿದ್ರ ಆಕಿತ್ತಿಲ್ರಿ, ಅನುಕೂಲ ಆಗತ್ರಿಲ್ಲ? ಅನುಕೂಲ ಆಕಿತ್ತು. ಅದನ್ನ ಒಂದ್ ಜರ ನಡು ರೋಡಿಗೆ ಕೂತು ತಂಪ್ಕೊಂಡ್ ಕುಂದಿರ್ತಾರ. ನಾವ್ ಆದ್ಗಳನ್ನ ಎದ್ದು ಬಿಡ್ತಾರ. ಈ ಕಡೆ ಆ ಕಡೆ ದಾಟಾಕ್ ಬರಲ್ಲ, ಈ ಕಡೆ ದಾಟಾಕ್ ಬರಲ್ಲ. ಹೆಣ್ಮಕ್ಳಿಗೆ ಹೆಂಗ್ ಮಾಡ್ಬೇಕ್ರಿ? ಶೌಚಾಲಯ ಸಮಸ್ಯೆ ಬಹಳ ದೊಡ್ಡ. ಅದೇ ಹೇಳ್ತೇನ್ರಿ, ದೊಡ್ಡ ಅನಾಹುತ ಅದ. ಈಗ ಹಿಂಗ್ ಹೋದೇವಂದ್ರ ಏನಾರ ಒಂದ್ ಮಾತ್ ಮಾತಾಡ್ತಾರ. ಎಲ್ಲಾರಿಗೂ ಹೆಣ್ಮಕ್ಳಿಗೆ ಇದ್ದದ್ದಾರೆ ಹಿಂಗ್ ಮೇ ಮುಟ್ಟು ಅದ್ಗಳನ್ನ ಹೆಂಗ್ ಹಾಕದ್ ಹೇಳ್ರಿ? ಒಂದ್ ಭಾಷೆ ಹಾಕದಿಲ್ರಿ ಅದ. ಅದಕ್ಕ ಒಟ್ಟು ನೋಡ್ರಿ, ಅಲ್ಲಿ ಆತ ಹೋಗಿ ಬರೋದ್ ನಡ್ರಿ. ಅಲ್ಲಿ ಒಟ್ಟು ನೋಡ್ಕೊರಿ. ನೋಡ್ರಿ ಎಲ್ಲಾ ರಸ್ತೆ ನಿಂತಾವ್ರಿ, ಎಲ್ಲಾ ಚರಂಡಿ ಮನಿ ಮ್ಯಾಗ ಇದ್ರಾಗ ರೋಡ್ ಮ್ಯಾಗ ಕುಂದಿರ್ತಾರ್ರಿ. ಒಂದ್ ಜರ ಚರಂಡಿಯಾರ ಮಾಡ್ಬೇಕಿಲ್ರಿ? ಚರಂಡಿ ವ್ಯವಸ್ಥೆ ಆಗ್ಬೇಕು. ಮತ್ತ ಅವು ಹುಳ ಆದ್ರ ಪುಡಿ ಹೊಡಿತಾರೇನ್ರಿ ಬಂದು? ಎಲ್ಲಿ ಹೊಡಿತಾರಿ, ಎಲ್ಲಿ ಹೊಡಿತಾರಿ? ಯಾರು ಹೊಡ್ಯಾಂಗಿಲ್ಲ, ಎಂದೂ ಹೊಡಿದಿಲ್ಲ ಅವ್ರು. ಪುಡಿನೇ ಹೊಡ್ಯಾಂಗಿಲ್ಲ ಅವ್ರು. ನಾವ್ ಇಲ್ಲೇ ಅಲ್ಲಿ ಹಾದ್ ಹೋಗ್ಬೇಕ್ರಿ, ಶಿವಾಯನಮ ಅಂತ ಹೋಗ್ಬೇಕು ನಾವು. ಹಂಗಾಗ್ಯದ ಈಗ. ಒಟ್ಟ ಇಲ್ಲಿ ಗಾಡಿಗಳು ಹೋಗಲ್ಲ, ಅನುಕೂಲ ಇಲ್ಲ. ಏನ್ ಗಾಡಿ ಅಲ್ರಿ, ಮನುಷ್ಯರಿಗೆ ಇಲ್ಲ. ಗಾಡಿಯಲ್ಲಿ ಹೋಗ್ತಾವ್ರಿ. ಸ್ವಲ್ಪ ಮಳೆ ಬಂದ್ರೆ ಇಲ್ಲಿ ಅಡ್ಡಾಡಕ್ ಒಟ್ಟ. ಏಯಪ್ಪ, ನಾವ್ ಹೇಳಿದ್ರ ವಾಜ್ಯ ಅದಾಳ್ರಿ, ಸಾಣದಿಲ್ಲಲ್ರಿ ಅದು. ಅಂದ್ರ ಗ್ರಾಮ ಪಂಚಾಯತ್ ಸ್ವಲ್ಪ ಮನವಿ ಮಾಡಿದ್ರು ಕೂಡ ರಸ್ತೆ ಮತ್ತೆ ಚರಂಡಿ. ಗ್ರಾಮ ಪಂಚಾಯತ್ ಏನ್ರಿ ಸತ್ ಹೋಗ್ಬಿಟ್ಟದ, ಅದ್ರಾಗ ಏನೂ ಇಲ್ಲ. ಆ ಗ್ರಾಮ ಪಂಚಾಯತಿ ನೋಡಿದ್ರ ನಾವ್ ಸುಡ್ಗಾಡ್ಕ ಹೋಗ್ಬೇಕು. ಫಿಲ್ಟರ್ ನೀರ್ ಅದನ್ನ ಹೇಳಿದ್ರ ಫಿಲ್ಟರ್ ನೀರ್ ಬಂದಾಗಿದೇನ್ರಿ? ಫಿಲ್ಟರ್ ನೀರ್ ಏನಾದ್ರಿ ಅದ್ರಾಗ ಏನ್ರಿ? ಅದು ಏನೂ ಇಲ್ಲ. ಅದು ಏನ್ ಮಾಡ್ರ ಅದಕ್ಕ
ಆಸೆ ಇಲ್ಲಾರ್ದ ಹೆಣ ರೀ ಅದು. ಸುಡ್ಗಾಡಕ್ ಹೋದ ಹೆಣ ಅಲ್ಲಿ ಯಾರು ಇಲ್ಲೇ ಇಲ್ಲ. ಏನ್ ಮಾಡ್ಬೇಕು ಅದಕ್ಕ? ಊರಾಗ ಕುಡಿ ನೀರ್ ಬರ್ತಾವೇನ್ರಿ? ಎಲ್ಲಿ ಬರ್ತಾರ? ಅಲ್ಲೇ ಬರ್ತಾವು. ಅವು ಹಳದಾಗ ಹಾಕ್ಯಾರ. ಮತ್ ಸುಮ್ ತಗೊಂಡ್ ಹೋಗಿ ಕೇಸಿ ಮಾಡ್ಬೇಕು. ಅಂದ್ರೆ ಕೆರೆ ನೀರೇ ಬರ್ತಾರ ಒಟ್ಟ? ಕೆರೆ ನೀರಿನಿಂದ ಬರ್ತಾವು. ಅವೇ ಕುಡಿದ್ರಿ? ಅದನ್ನ ಹೋಗಿ ಕುಡಿಬೇಕು. ನಾವ್ ಏನ್ ಮಾಡ್ಬೇಕು? ಯಾಕ ಹೌದಿಲ್ಲ? ಗರ್ಪಟಿ ತುಂಬ್ಕೊಳಕ್ ಬರ್ತಾರ ಪಂಚಾಯತ್ ಎಲ್ಲಾರು ಬರ್ತಾರ ತುಂಬ್ಕೋತಾರ, ಮಾಡ್ತಾರ ಅವ್ರು. ಆದ್ರೆ ಅಭಿವೃದ್ಧಿ ಕೆಲಸ ಬಾಳ್ ಕಂತ್ರಾಟ ಅದ ನೋಡ್ರಿ. ಅಂದ್ರೆ ನಿಮ್ಮೂರಿಗೆ ಯಾವುದೇ ಮೇನ್ ರೋಡ್, ಡಾಂಬರ್ ರೋಡ್, ಸಿಸಿ ರೋಡ್ ಒಟ್ಟ ಇಲ್ಲ ನೋಡ್ರಿ. ಇಲ್ಲಿ ಅದಾವ ನೋಡ್ರಿ. ಸಂಪೂರ್ಣ ರೋಡ್ ಹಾಳ. 5 ವರ್ಷ ಆದ್ರೂನು ಒಂದು ಇಲ್ಲ ಇವತ್ತಿಗಾದ್ರು. ಇವ್ ಕಡಿಯಾಕ ಹೋಗ್ಯಾರೇನ್ರಿ ಅವ್ರೆ? ಯಾರು ಹಾಕ್ತಾರಿ ಇವ್ರು? ನಮ್ ಆ ಮನಿ ಹೆಣ್ಮಗಳು ತೀರ್ಕೊಂಡಿದ್ಲು, ಅವ್ರು ಮಾಡಿದ್ರು. ಯಾರು ಮಾಡತ್ತಾರಿ? ಯಾರು ಮಾಡಿಲ್ಲ. ಅಂದ್ರೆ ಕಡಿ ಕೂಡ ನೀವು ಗ್ರಾಮಸ್ಥರ ಹಾಕಿರಿ? ಅವ್ರು ಮನ್ಯಾರು ತೀರ್ಕೊಂಡಿದ್ರೆ ಇದನ್ನೆಲ್ಲಾ ನೋಡಿದ್ರಿ ದಾಟಾಕ್ ಬರ್ತಿದ್ಲ. ಹಂಗಾಗಿ ನೀವೇ ಹಾಕ್ತಿರಿ ಒಟ್ಟ? ಅದನ್ನ ಹೇಳ್ತೇವ್ರಿ. ಅದಕ್ಕ ಯಾರೊಂದು ಇಲ್ಲ. ಇದಕ್ಕ ಆಸರ ನಿಲ್ಲ. ಇದಕ್ಕ ಹೌದ್ರಿ. ಯಾವ ಹಣ ಬಂದಾವ ಯಾವ ಹಣ ಹೋಗ್ಯಾವ ಗೊತ್ತಿಲ್ಲ. ಇದಕ್ಕೇನು ಆಸರ ಇಲ್ಲ. ಇದಕ್ಕ ಅಲ್ರಿ ಸರ, ಹಿಂಗ್ ಹೋದೇವಂದ್ರ ಹಿಂಗ್ ಹೆಣ್ಮಕ್ಳು ಎದ್ ನಿಂತ್ರಂದ್ರ ಹೆಂಗ್ ಹೋಗಕ್ಕ ಹೇಳ್ರಿ? ಬಾಳ ಮುಜುರ್ ಅನಿಸ್ತದ. ಹೌದಿಲ್ರಿ? ನಿಮ್ಗ ಹಾಕದ ಮಾತ್ ನೀವ್ ಅಲ್ಲಿ ಆದ್ ಹೋದ್ರಂದ್ರ ಈ ಕಡೆ ಒಬ್ಬಕ್ ನಿಂದಿರ್ತಾಳ, ಈ ಕಡೆ ಒಬ್ಬಕ್ ನಿಂದಿರ್ತಾಳ. ಹೆಂಗ್ ದಾಡ್ತೀರಿ ಹೇಳು? ದೊಡ್ಡ ಹೌದಿಲ್ರಿ? ಅಲ್ಲಿ ನೀವ್ ನೋಡಿದ್ರ ಗೊತ್ತಾಕದ. ನೋಡೇ ಬಿಡ್ರಿ, ನೋಡ್ಕೊಂಡ್ ಬಂದಿ ನಾವು. ಹೌದಿಲ್ರಿ? ರಸ್ತೆ ಬಾಳ ಸಣ್ಣದ. ಅದಕ್ಕ ಹೆಣ್ಮಕ್ಳೆಲ್ಲ ಶೌಚಾಲಯ ಅದನ್ನ ಮಾಡ್ಬೇಕನ್ನೋದು ಇಲ್ರಿ. ಅದ ಗ್ರಾಮ ಪಂಚಾಯತ್ ಸ್ವಲ್ಪ ಅಧಿಕಾರ ಇಲ್ರಿ. ಪಂಚಾಯತ್ಯಾಗ ಏನು ಇಲ್ರಿ. ಸತ್ತಾವು ಹೋಗ್ಯಾವು. ಅಂದ್ರೆ ಬಂದ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸ್ವಲ್ಪ ನೋಡಿ. ಯಾರು ಇಲ್ರಿ. ಅವಕ್ಕ ಹಂಗದವು. ಅವು ತಮ್ ಪಾಡಿಗೆ ತಗೋತಾವು, ತಿತ್ತಾವು, ಹೋಗ್ತಾವು. ಅವು ಏನ್ ಮಾಡ್ತಾವ? ಯಾಕಪ್ಪ ಅಲ್ಲಿ ಏನ ಮಾಡ್ಯಾವ? ಬಿಟ್ಟಾವ? ಏನು ಮಾಡಿಲ್ಲ. ಹೌದಿಲ್ಲ? ಏನ್ ಮಾಡ್ಯಾವ? ತಮ್ಮ ಪಾಡಿಗೆ ತಗೋತಾವು, ತಿತ್ತಾವು, ಹೋಗ್ತಾವು. ಅಂದ್ರೆ ನಿಮ್ ಹೊಲಗಳಿಗೆ ಏನ್ ಕ್ಯಾನ್ಲ ವ್ಯವಸ್ಥೆ ಅನ್ರಿ? ಅಯ್ಯಪ್ಪ ಎಲ್ಲಿ ತಂದಿರು ಅಯ್ಯಪ್ಪ? ನಾವು ಅಡ್ಡಾಡಕ ಜಾಗಿಲ್ಲ. ಅಲ್ಲಿ ತಗೊಂಡ್ ಏನ್ ಮಾಡೋದು? ಕೆನಾಲ್ ತಗೊಂಡ್ ಏನ್ ಮಾಡೋದು? ಕೆರೆ ನೀರೇ ಯೂಸ್ ಮಾಡ್ತೀರಿ? ಕುಡಿಯಾಕು, ಬಳಸಾಕು ಅವೇ ಎಲ್ಲ ಅವೇ ನೀರು? ಅದೇ ಅದಲ್ರಿ. ಅದು ಏನು ಇದು ಇಲ್ರಿ, ಸುಧಾರಣೆ ಇಲ್ರಿ. ಒಟ್ಟ ಅಂದ್ರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಕೆಲಸಗಳು ಒಟ್ಟಾಗಿಲ್ಲ. ಇಲ್ರಿ, ಏನೂ ಆಗಿಲ್ರಿ. ಏನ್ ಒಂದ್ 8 ಕೆಲಸ ಮಾಡ್ರ ಕೇಳ್ರಿ. ಅಲ್ಲಿ 8 ಕೆಲಸ ಮಾಡಿದ್ರಿ ಹೇಳ್ರಿ. 5 ವರ್ಷ ಆಯ್ತು. 8 ಮಾಡಿದ್ರಂದ್ರ 10 ವರ್ಷ ಆದ್ರೂ ಏನ್ ಮಾಡ್ರ ಕೇಳ್ರಿ. ಒಟ್ಟ ಕಾಂಕ್ರೀಟ್ ಏನ್ ಮಾಡ್ರ? ಸಿಸಿ ರೋಡ್, ಡಾಂಬರ್ ರೋಡ್ ಯಾವ್ದು ಇಲ್ರಿ. ಜಗತ್ತೇನೆ ಆಗ್ಯದ. ಇದ್ರಾಗ ಏನು ಇಲ್ಲ. ಹಳ್ಳ್ಯಾಗ ಹೋಗ್ರಿ, ರಗಡ್ ಊರಾಗ ಎಲ್ಲ ಆಗ್ಯಾವ್ರಿ. ಏನೊಂದು ಇಲ್ಲ ನೋಡ್ರಿ. ನಿಮ್ಮೂರಿಂದ ಒಟ್ಟ ಎಲ್ಲಿ ಹೋಗ್ಲಾಕ ಏನೊಂದು ಇಲ್ರಿ. ವ್ಯವಸ್ಥೆ ಇಲ್ಲ. ವ್ಯವಸ್ಥೆನೇ ಇಲ್ಲ ಅದ್ರಾಗ. ಏನು ಇಲ್ಲ. ಹೌದ್ರಿ. ಆಯ್ತು ಹೇಳ್ರಿ. ನಿಮ್ ಸಮಸ್ಯೆಗಳನ್ನ ಅದೇ ಸಂಬಂಧಪಟ್ಟ ಹೇಳ್ತೀನಿ ಅಧಿಕಾರಿಗಳಿಗೆ ಅದನ್ನ ಹೇಳ್ರಿ. ಈಗ ನಮ್ಗ ಒಂದು ಇಲ್ಲ ನೋಡ್ರಿ. ನೋಡ್ರಿ ಈಗ ಅಲ್ಲಿ ಹೋಗ್ಬೇಕಾದ್ರಿ ಈ ಕಡೆ ಒಬ್ಬ ಹೆಣ್ಮಕ್ಳು ನಿಂದಿರ್ತಾಳ, ಈ ಕಡೆ ಒಬ್ಬಕ್ ನಿಂತಾಗ ಹೆಂಗ್ ದಾಟ್ ಹೊಕ್ಕಿರಿ? ಅದು ಸಮಸ್ಯೆ ಬಾಳ. ಇವಷ್ಟು ನೀರಲ್ಲಿ ಬರ್ತಾವೆ ಒಣಗಿರೋ ಅಷ್ಟು? ಮುಂದ್ ಗಟ್ರ ಇಲ್ರಿ? ಈ ಕಡೆ ಅವ್ರ ಹೊಲ ಕಡೆ ನೀರ್ ಬಿಡ್ಕೊಡಲ್ಲ ಅವ್ರು. ಹೊಲ ನೀರ್ ಬಿಡಕೊಡ್ಲಿ ಒಟ್ಟ ಅವ್ರು ಬಿಡ್ಕೊಡ್ರಿ. ಅವ್ರ ರಸ್ತಾ ಇನ್ನ ಇದು ಮಾಡಿಕೊಡ್ಬೇಕ್ರಿ. ಅವ್ರ ಒಳಗೆ ಯಾಕೆ ಬಿಡಿಸ್ಕೊಡ್ತಾರ ಹೇಳ್ರಿ ಅವ್ರು? ಸಾಲಿಡ್ ಹಾಕನ್ರಿ ಸಾಲಿಗೆ? ಈಗ ಈ ಸಾಲಿ ಬಂದ ಸಂಬಂಧ ಮ್ಯಾಲಿ ಸಾಲಿ ಹೋಗ್ತಾವ್ರಿ ಅಲ್ಲಿ. ಇಲ್ಲಿ ಮ್ಯಾಲ್ರಿ? ಇದು ಸಾಲಿ ಬಂದದೇನ್ರಿ? ಈಗ ಬಂದದ್ರಿ ಸಾಲಿ. ಯಾಕ್ರಿ ಇದು? ಅದು ಯಾಕಂದ್ರೆ ಅದು ಈಗ ಅಲ್ಲಿ ಹೊಸ ಸಾಲಿ ಕಟ್ಟಿರಲ್ಲ, ಕಟ್ಟಿ ಸಂಬಂಧ ಬಂದ್ ಮಾಡಿರಲ್ಲ. ಬಂದ್ ಮಾಡ್ರಿ. ಇವೆಲ್ಲ ಓಣ್ಯಾಗ ನೀರ್ಲೇ ಬರ್ತಾವೇನ್ರಿ? ಓಣ್ಯಾಗ ಇಲ್ಲೇ ಬರ್ತದೆ. ಈ ಕಡೆ ಮಂದಿಗೆ ಅಡ್ಡಾಡಕ್ ಬರಲ್ಲ, ಬೈಕ್ ಬರಲ್ಲ, ಏನು ಇಲ್ಲಿ ಗ್ರಾಮ ಪಂಚಾಯತ್ ಬರಲ್ರಿ? ಈ ಕಡೆ ಬರ್ತಾರ ಹಂಗ ನಿಂತ್ ಹಂಗ ಹೋಗ್ಬಿಡ್ತಾರ. ಇಲ್ಲಿ ಮುಂದೆ ಕಸ ಗಾಡಿ ಹೋಗಲ್ರಿ ಒಟ್ಟ? ಕಸ ಹೊಡಕ್ ಒಂದ್ 2 ತಿಂಗಳ ಹಿಂದ್ ಮಾಡಿದ್ರು. ಹಾಳು ಏನು ಇದನ್ನೇ ಇಲ್ಲ. ಒಟ್ಟು ನೀರಾಗ ಅಡ್ಡಾಡಕ್ ಮಂದಿಗೆ. ನೀರಾಗ ಹುಡುಗರು ನೀರಾಗ ಎಲ್ಲ ನೀರಾಗ ನೀರಾಗ ಇದೇನ್ರ ಪುಡಿ ಹೊಡಿತಾರೇನ್ರಿ? ಹುಳಾದ್ರ ಪುಡಿ ಆದ್ರೆ ಈಗ ಒಂದ್ 3 ತಿಂಗಳ ಹೊಡೆದಿಲ್ಲ. ಒಟ್ಟ ಪುಡಿ ಗಿಡಿ ಹೊಡೆದಿಲ್ರಿ? ಮೊದಲು ಹೊಡೆದಿದ್ರೆ ಈಗ ಒಟ್ಟ ಹೊಡೆದಿಲ್ರಿ. ಚರಂಡಿಯಾಗ ಯಾಕಂದ್ರ ಈ ಬಸ್ ಕೊಳ್ದ ಸೀದಾ ರೋಡ್ ಇದ್ರ ಶಿವಮೊಗ್ಗ ಒಟ್ಟ ಏನು ರೋಡ್ ಮಾಡಿಲ್ಲ. ಇದು ಒಟ್ಟ ರೋಡ್ ಮಾಡಿಲ್ಲ. ಒಟ್ಟ ರೋಡ್ ಇಲ್ರಿ. ಒಟ್ಟ ಮೇನ್ ರೋಡ್ ಒಟ್ಟ ಯಾವ ಆಗಿಲ್ಲ ನಿಮ್ ಊರಿಗೆ? ಒಟ್ಟ ಏನು ಮೇನ್ ರೋಡ್ ಈ ಸದ್ ಮಾಡಾಕ್ತಾರ ಕಡೆ ಹುಡುಗಿರಿದ್ದ ಮಾಡಾಕ್ತಾರ. ಈ ಕಡೆ ಒಟ್ಟ ಮೇನ್ ರೋಡ್ ಇಲ್ಲ. ಅಂದ್ರೆ ನಿಮ್ ಊರ್ ಕಡೆಯಿಂದ ಒಟ್ಟ ಮೇನ್ ರೋಡ್ಗಳು ಯಾವ ರೋಡ್ಗಳು ಡಾಂಬರು ಆಗಿಲ್ಲ, ಸಿಸಿ ರೋಡ್ಗಳು ಏನಾಗಿಲ್ರಿ. ಇದು ಎಲ್ಲ ಸಿಸಿ ರೋಡ್ ಆಗ್ಬೇಕೈತ್ರಿ. ಅದಾವ ನಮ್ಮ ಊರಾಗ ಒಂದು ಸಿಸಿ ರೋಡ್ ಇಲ್ರಿ.
ಅದೇ ಮರ ಚರಂಡಿ ಸಮಸ್ಯೆ ಭಾಳ ಅದ್ರಿ. ಚರಂಡಿ ಅದಾವ್ರಿ ಅವ್ರು ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಏನ್ ಮಾಡ್ಬೇಕ್ರಿ? ಅದೇ ಊರಾಗ ಏನ್ರ ಸಿಸಿ ಇದು ಬರ್ತೇನ್ರಿ ಏನ್ರಿ ಗ್ರಾಮ ಪಂಚಾಯತ್ ಬಂದು ಗಟ್ರ ಸ್ವಚ್ಛ ಮಾಡೋದು? ಈ ಗಟ್ರ ಅವು ಬರ್ತಾರ ತಿಂಗಳಿಗೆ 2 ತಿಂಗಳು ಹಿಂಗ್ ಬರ್ತಾರ್ರಿ. ಹ್ಮ್ ಈ ಕಸ ತುಂಬ್ಕೊಂಡ್ರಿ ಈ ಗಟ್ರ ಏನ್ ನೋಡಲ್ರಿ ಅವ್ರು. ಹ್ಮ್ ಇಲ್ಲಿ ಅಟ್ಟೆ ಮಾಡ್ಕೊಂಡ್ರಿ. ಗ್ರಾಮ ಪಂಚಾಯತ್ ಅವ್ರು ಬಂದು ಗರ್ಭಟಿ ತುಂಬ್ಕೊಂಡು ಹೋಗ್ತಾರೇನ್ರಿ? ಗರ್ಪಟ್ಟಿ ಅವ್ರು ದಿನ ಬಂದ್ ತುಂಬತಾರ ಅವ್ರು ಬಂದು. ಗರ್ಭಟಿ ತುಂಬ್ತೀರಿ ಎಲ್ಲ ತುಂಬ್ತೀರಿ? ಎಲ್ಲ ಚೊಕ್ಕತಾರ ಗರ್ಪಟ್ಟಿ. ಆದ್ರೂ ಕೂಡ ಇಲ್ಲಿ ಸ್ವಲ್ಪ ರೋಡ್ಗಳೆಲ್ಲ ಕರೆಕ್ಟ್ ಆಗಿಲ್ರಿ, ಚರಂಡಿ ವ್ಯವಸ್ಥೆ ಇಲ್ಲ, ಸಾರ್ವಜನಿಕ ಶೌಚಾಲಯ ಅದೇನ್ರಿ? ಸಾರ್ವಜನಿಕ ಕೆಲಸ ಶೌಚಾಲಯ ಇಲ್ರಿ. ಶೌಚಾಲಯ ಮನಿ ಮಾಡ್ಯಾರ್ರಿ ಅವ್ರು. ಹೊರಗಡೆ ಎಲ್ಲಿ ಶೌಚಾಲಯ ಇಲ್ಲ. ಸಾರ್ವಜನಿಕ ಶೌಚಾಲಯಗಳು ಒಟ್ಟಿಲ್ರಿ. ಇಲ್ಲ ಹುಡುಗರು ಶಾಲೆಗೆ ಹೊರ ಬಸ್ಗಳು ಅನುಕೂಲ ಅದಾವ್ರಿ? ಬಸ್ ಹುಡುಗರು ಬರ್ತಾವ್ರಿ, 2 ಬಸ್ ಬರ್ತಾರ. ಮುಂಜಾನೆ 6 ಗಂಟೆಗೊಂದು 8 ಗಂಟೆಗೊಂದು ಬರ್ತದೆ. ಅಂದ್ರೆ ಶಾಲೆ ಟೈಮಿಗೆ ಬರ್ತಾವ್ರಿ ಬಸ್ಗಳು? ಬರ್ತಾವ. ಅಂದ್ರೆ ನಿಮಗೆ ಸ್ವಲ್ಪ ಚರಂಡಿ ಸಮಸ್ಯೆ ಮತ್ತು ರೋಡ್ಗಳು ಸ್ವಲ್ಪ ಕರೆಕ್ಟ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಅಷ್ಟೇ ಅನುಕೂಲ. ಆಯ್ತು, ನಿಮ್ಮ ಸಮಸ್ಯೆಗಳನ್ನ ನಮ್ಮ ಟಿವಿ ಚಾನಲ್ ಮೂಲಕ ಬಗೆಹರಿಸೋ ಪ್ರಯತ್ನ ಮಾಡ್ತೀವಿ. ಹೇಳ್ರಿ ನಿಮಗ ಇದೇನ್ ಚರಂಡಿದ ನಮಗ್ ಸಮಸ್ಯೆ ರೀ. ಮತ್ತೆ ಹುಳ ಕಡಿತಾರ ರಾತ್ರಿ ಮನಿ ಬಿಡೋದ್ರಿ. 4 ದಿನಕ್ಕ 7 ದಿನಕ್ಕ ಮತ್ತೆ ಹಿಂಗ್ ಹುಳ ಕಡಿಕೇಸಿ ಅಲರ್ಜಿ ಹಾಕಿಸಿ ದವಾಖಾನಿಗೆ ಹೋಗ್ಯಾರ್ರಿ. ಮತ್ತೆ ಹಂಗ ನಡೆದ ಬಿಟ್ಟೈತಿ, ಯಾರು ಮಾಡಾರಿಲ್ಲ ಅಲ್ರಿ. ಮತ್ತೆ ಸಿಸಿ ರೋಡ್ ಅದೇನ್ರಿ ಇದು? ಒಳಗ ಆಗೈತ್ರಿ, ಅದ ಒಳಗ ಆಗೈತಿ, ಅದ ಕಲ್ಲಿಂದ ಮಾಡೈತ್ರಿ, ಅದು ಸಜ್ಜ ಆಗೈತ್ರಿ. ಅದು ಅಂದ್ರೆ ತೆಗ್ಗಾಗಿ ಎಲ್ಲಾ ನೀರ್ ಬಂದು ಎಲ್ಲ ನೀರು ಅಲ್ಲಿದ್ದ ಹಿಡಿದು ಇದು ಒಟ್ಟು ನಿಂದಿರ್ತೈತಿ ಪಾರ. ಒಟ್ಟು ನೀರ್ ಇಲ್ಲೇ ಬರ್ತಾವ್ರಿ? ಇಲ್ಲೇ ಬರ್ತಾವ್ರಿ. ಆ ನೀರ್ ಮುಂದಕ್ಕೆ ಎಲ್ಲಿ ಹೋಗುದ್ರಿ, ಅಟ್ಟ ನಾರ್ದ ಇಟ್ಟು ಒಟ್ಟ ಇಲ್ಲಿ ಹೊಲಸ್ ನಾರ್ತಾರ. ಒಟ್ಟ ಹೊಲಸ್ ನಾರ್ತೈತ್ರಿ, ನೋಡ್ತೀವಿ, ಕಣ್ಣಿಗೆ ನೋಡ್ತೀರಿ ನೀವು. ಏನ್ರ ಹುಳ ಗಿಡ ಆದ್ರೆ ಪುಡಿ ಹಿಡಿತಾರೇನ್ರಿ? ಎಲ್ಲಿ ಪುಡಿತಾರನ್ರಿ? ಹೊಡೆಯಂಗಿಲ್ರಿ? ಗ್ರಾಮ ಪಂಚಾಯತ್ ಬರಲ್ರಿ ಇಲ್ಲಿ? ಬರ್ತಾರ 2 ತಿಂಗಳು 3 ತಿಂಗಳಿಗೆ ಬರ್ತಾರ. ಬಂದ್ ಪುಡಿ ಹಿಡಿತಾರೇನ್ರಿ? ಪುಡಿ ಹೊಡೆದ್ ಹೋಗ್ತಾರ್ರಿ. 2-3 ತಿಂಗಳು ಬರ್ತಾರ. ಬರ್ತಾರ್ರಿ. ಮತ್ತೆ ಇವ್ ನೀರೆಲ್ಲ ಸ್ವಚ್ಛ ಮಾಡ್ಲಾ ಗಟ್ರ ಮಾಡ್ಬೇಕಿಲ್ರಿ? ಅದು ಗಟ್ರ ಮಾಡಿಲ್ರಿ? ಇಲ್ರಿ ಅಂದ್ರೆ ಮುಂದ್ ಗಟ್ರ ವ್ಯವಸ್ಥೆ ಇಲ್ರಿ? ಇಲ್ರಿ. ಹಂಗಾಗಿ ನೀರ್ ಬಂದು ಎಲ್ಲ ಇಲ್ಲೇ ನಿಂತು ಬಿಡ್ತಾರ. ಒಟ್ಟು ವ್ಯವಸ್ಥೆ ಒಟ್ಟು ಮುಂದಕ್ಕೆ ಹೋಗೋದ್ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಇಲ್ರಿ? ಇಲ್ರಿ. ಕುಡಿಯೋ ನೀರ್ ಬರ್ತಾರ್ರಿ ನಿಮ್ ಮನೆಗಳಿಗೆ? ಬರ್ತಾರ. ಇಲ್ಲಿ ಈಗ ಬರಾಕತ್ತಾರ. ಮೊದಲ್ ನಳ ಇದ್ರು, ಈಗ ನಳ ಬಿಟ್ಟಾರ. ಈಗ ಅಲ್ಲಿ ಬರಾಕತ್ತಾರ. ಇಲ್ಲ ಮನಿಗಳಿಗೆ ನಳ ಅದಾವನ್ರಿ? ಇಲ್ರಿ, ಮಾಡ್ಯಾರ. ಒಟ್ಟ ನೀರ್ ಬಂದಿಲ್ರಿ. ಒಟ್ಟ ನೀರ್ ಬಂದಿಲ್ರಿ? ಮತ್ತೆ 2-3 ವರ್ಷ ಆತ್ರಿ. ಮನಿಗಳಿಗೆ ನಳ ಅದಾವ, ನೀರ್ ಬಿಡ್ರಿ? ಒಟ್ಟ ನೀರ್ ಇಲ್ರಿ. ಒಟ್ಟ ಬೋರಿ ನೀರೇ ಕುಡಿತೀವಿ ಹೊರಗಿನ? ಬೋರ್ ನೀರ್ನ ಕುಡಿತೇವ್ರಿ. ಏನ್ರ ಊರಾಗ ದೊಬಿ ಕಟ್ಟ ಅದೇನ್ರಿ? ಡೋಬಿ ಕಟ್ಟ ಅದಾರ, ಅಲ್ಲಿ ಯಾರು ಹೋದ್ರ ನೀರನ್ನ ಸರಿ ಇಲ್ರಿ. ಎಲ್ಲಿ ಹೋಗಾರ? ನೀರ್ ಸರಿ ಇಲ್ರಿ? ಇಲ್ರಿ. ಹೆಣ್ಮಕ್ಳಿಗೆ ಏನ್ರ ಪಾಯ್ಖಾನೆ ಅದೇನ್ರಿ? ಏನು ಇಲ್ರಿ. ಏನೇನೇನು ಕೇಳ್ಬೇಡ. ಒಟ್ಟ ಹೊರಗೆ ಹೋಗುದ್ರಿ? ಹೊರಗೆ ಹೋಗುದ್ರಿ. ಇಲ್ಲಿ ಗರ್ಭಟಿ ತುಂಬ್ತೀರೇನ್ರಿ? ತುಂಬ್ತಾರಿ. ಗ್ರಾಮ ಪಂಚಾಯತ್ ಇಲ್ಲಿ ಕಸದ ಗಾಡಿ ಬರ್ತಾವ್ರಿ? ಕಷ್ಟ ಗಾಡಿ ಏನ್ ಮಾಡ್ತಾರ? ನಾನ್ ನೋಡಿಲ್ರಿ. ನಾವು ಎಷ್ಟ್ ದಿನ ಇಲ್ಲಿ ಇದ್ದಿದ್ದಿಲ್ಲ ಊರಾಗ, ಬೇಲೂರ್ ಹೋಗಿದ್ವಲ್ಲ. ಈಗ ನಾವ್ ಬಂದಿದ್ ಮಾತ್ರ ಬಂದಿಲ್ರಿ. ಬಂದಿದ್ರಿ ಕಸದ ಗಾಡಿ? ಬಂದಿಲ್ರಿ. ಇಲ್ಲಿ ಗ್ರಾಮ ಪಂಚಾಯತ್ ಬರ್ತಾರೇನ್ರಿ? ಪಿಡಿಒಗಳು ಯಾರು ಬಂದ್ ನೋಡ್ಕೊಂಡು ಹೋಗ್ತಾರ ಊರಾಗ ಬಂದು? ಮಧ್ಯಾಹ್ನದಾಗ ಅದ್ ಬಂದ್ ನಮ್ಗೆ ಗೊತ್ತದ. ಮನ್ಯಾಗ ನಾವ್ ಅಡಿಗೆ ಹೋಗ್ಯವ್ರು. ಮತ್ ನಮಗ್ ಗೊತ್ತಿಲ್ರಿ ಅದು ಬಂದದ್ದು. ನಮಗ ಸ್ವಲ್ಪ ನೀರಿನ ಸಮಸ್ಯೆ ಅದ್ರಿ? ನೀರಿನ ಸಮಸ್ಯೆ ಐತ್ ಬಿಡ್ರಿ. ಮತ್ತೆ ಸ್ವಲ್ಪ ಚರಂಡಿ ಮಾಡಿ ಸ್ವಲ್ಪ ರೋಡ್ ಸ್ವಲ್ಪ ನೀಟಾಗಿ ಮಾಡಿದ್ರ ಎಲ್ಲ ನಿಮಗ ಕ್ಲೀನ್ ಆಗಿದ್ರೆ ವ್ಯವಸ್ಥೆ ಆಗುತ್ತೆ. ಆಕತ್ರಿ, ಮಾಡಾರ ಯಾರು ಇಲ್ಲ. ಹೌದ್ರಿ? ಮಾತಾಡ್ತಿ ವೀಕ್ಷಕರೇ, ಇದು ಕಾಗೆ ಅಗಸಬಾಳ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ಇದು. ಇಲ್ಲಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಇದೆ. ಜನರು ಇಲ್ಲಿ ತೋಟದಲ್ಲಿ ನೀರು ತಗೋತಾರೆ ಕುಡಿಯೋಕೆ. ಮತ್ತೆ ಬಿಟ್ರೆ ಇದು ಕೆರೆ ನೀರು ಬರುತ್ತೆ, ಅದು ನೀರು ಕೂಡ ಸ್ವಲ್ಪ ಗಲೀಜಾಗಿರುತ್ತೆ. ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಮತ್ತೆ ಇದು PDO ಅಧಿಕಾರಿಗಳು ಸ್ವಲ್ಪ ಈ ಫಿಲ್ಟರ್ ನೀರು ವ್ಯವಸ್ಥೆಯನ್ನು ಸ್ವಲ್ಪ ದುರಸ್ತಿ ಕಾರ್ಯನ ಮಾಡಬೇಕು. ಅದು ಫಿಲ್ಟರ್ ನೀರು ಬಂದಾಗಿದೆ, ಎಲ್ಲ ಒಳಗಡೆ ಎಲ್ಲ ಕಸ ಹಾಕಿದಾರೆ, ಸಿಪ್ಪೆ ಎಲ್ಲ ಇಲ್ಲಿ ಹಾಕಿದಾರೆ. ಅದನ್ನ ಸ್ವಲ್ಪ ಸ್ವಚ್ಛತೆ ಮಾಡಿ, ಸ್ವಲ್ಪ ಇದನ್ನ ಸ್ವಲ್ಪ ದುರಸ್ತಿ ಮಾಡಿ, ಸ್ವಲ್ಪ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಸ್ವಲ್ಪ ಇಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಬಂದು ಗಮನ ಹರಿಸಿ ಸ್ವಲ್ಪ ಜನರಿಗೆ ಕುಡಿಯೋ ನೀರು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ನಮ್ಮ TV 66 ಕನ್ನಡ ಚಾನಲ್ ಮೂಲಕ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಕೇಳ್ಕೊತಾ ಇದ್ದೀವಿ.